ಸಭಾ ಕಾರ್ಯಕ್ರಮದ ತದನಂತರದಲ್ಲಿ ಸಂಸ್ಥೆಯ ಬಾಲಕಿಯರಿಂದ ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಆಖ್ಯಾನ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಲಿಕ್ಕಿದೆ. ಹಾಗೆ ಸಂಘದ ಹಿರಿಯ ಸದಸ್ಯರಿಂದ ಪ್ರಮೀಳಾರ್ಜುನ ಎನ್ನುವಂತಹ ಆಖ್ಯಾನ ಸಂಪನ್ನಗೊಳ್ಳುವುದಕ್ಕಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಶ್ರೀಧರ್ ಹೆಬ್ಬಾರ್ ಕರ್ಜೆ, ಹಾಗೆ ಶ್ರೀಯುತ ಹರಿಕೃಷ್ಣ ಹೊಳ್ಳ ಬ್ರಹ್ಮ ಅವರ, ಮದ್ದಳೆಯಲ್ಲಿ ಶ್ರೀ ಚಂದ್ರಯ್ಯ ಆಚಾರ್ಯ ಗೋಳಿಯಂಗಡಿ, ಶ್ರೀ ಜಗದೀಶಾಚಾರ್ಯ ಕಲ್ಯಾಣಪುರ, ಹಾಗೆ ಚಂಡೆಯಲ್ಲಿ ಶ್ರೀ ಕೃಷ್ಣಾನಂದ ಶೆಣೈ ಕಲ್ಬರ್ಗಿ ಇವರು ಹಿಮ್ಮೇಳದಲ್ಲಿ ರಂಜಿಸಲಿಕ್ಕಿದ್ದಾರೆ. ರಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ತನ್ನ ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವ ತನ್ಮೂಲಕವಾಗಿ 1977ರಲ್ಲಿ ರಲ್ಲಿ ದಶಮಾನೋತ್ಸವ ಸಂಭ್ರಮವನ್ನ ಕಾಣುತ್ತದೆ. ಈ ದಶಮಾನೋತ್ಸವ ಸಂದರ್ಭದಲ್ಲಿ ಸಂತ್ರಸ್ತ ಕಲಾವಿದರನ್ನ ಗುರುತಿಸಿ ಅವರಿಗೆ ಪ್ರತಿ ವರ್ಷ ಸನ್ಮಾನವನ್ನ ಮಾಡುವಂತಹ ಯೋಜನೆಯನ್ನ ರೂಪಿಸಿಕೊಳ್ಳಲಾಯಿತು. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿಯ ಸ್ಥಳೀಯ ಮಕ್ಕಳಿಗೆ ಉಚಿತವಾದಂತಹ ಹೆಜ್ಜೆ ತರಬೇತಿಗಳನ್ನ ನೀಡುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಹೀಗೆ ಪ್ರಾರಂಭವಾಗಿ ಸತತವಾಗಿ ಮುಂದುವರೆದಂತಹ ಸಂಸ್ಥೆ 2000 ಇಸವಿಯಲ್ಲಿ ತನ್ನ ರಜತ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತದೆ. ಹಾಗೆ 2015ರಲ್ಲಿ ಕೆಲವು ಸ್ಥಳೀಯ ಆಸಕ್ತಿದಾರ ಕಲಾವಿದರು ಸಂಸ್ಥೆಯ ಸದಸ್ಯರ ಹುಮ್ಮಸ್ಸಿನಿಂದಾಗಿ 40 ವರ್ಷಗಳ ವಿಜೃಂಭಣೆಯ ಸಂತಸವನ್ನು ಆಚರಿಸಿಕೊಳ್ಳುತ್ತದೆ. ಹಾಗೆ 2025ರಲ್ಲಿ ಸುವರ್ಣ ಮಹೋತ್ಸವದ ಸಂಭ್ರಮವನ್ನ ಕಂಡುಕೊಳ್ಳುತ್ತದೆ. ಅಭ್ಯಾಗತರು ವೇದಿಕೆಯನ್ನ ಅಲಂಕರಿಸುವಂತಹ ಹೊತ್ತಿಗೆ ನಿಮ್ಮ ಚಪ್ಪಾಳೆಯ ಸದ್ದು ಜೊತೆಯಾದರೆ ಕಾರ್ಯಕ್ರಮದ ಮೆರುಗು ಇನ್ನಷ್ಟು ಹೆಚ್ಚಾಗುತ್ತದೆ. ಪೂರ್ವದಲ್ಲಿ ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನನ್ನ ಬಾಲಗೋಪಾಲ ವೇಷದ ಮುಖೇನವಾಗಿ ಯಕ್ಷಗಾನೀಯವಾಗಿಯೇ ನಾವೆಲ್ಲ ಸಂಸ್ತುತಿಸಿ ಆಗಿದೆ. ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಸೇರಿರ್ತಕ್ಕಂತಹ ಅತಿಥಿಗಳ ಸ್ವಾಗತ ಮಾತಿಗಾಗಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಕೆ ಉದಯ್ ಶೇರೆಗಾರ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ ಇದೀಗ 51ನೇ ಯಕ್ಷ ಕಲೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ರಾಜ್ಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷರು ಆಗಮಿಸಿದ್ದಾರೆ. ಉಪಾಧ್ಯಕ್ಷರು ಎಂ ಅಣ್ಣಯ್ಯ ಕುಲಾಲ್ ಇವರು ಇಲ್ಲೇ ಉಳ್ತೂರಿನವರು. ನಮ್ಮ ಸಂಘದಲ್ಲಿ ವೇಷ ಕಟ್ಟಲಿಕ್ಕೆ ಬರ್ತಿದ್ದಂಥ ಸೀತಾರಾಮ್ ನಾಯ್ಕ್ ಅವ್ರ ಜೊತೆಲೆಲ್ಲ ಇದ್ದವರು. ಹಾಗೆ ಉಳ್ತೂರಿನ ಮಕ್ಕಳ ಮೇಳಗಳಲ್ಲಿ ಹವ್ಯಾಸಿ ಕಲಾವಿದರಾಗಿ ಅನೇಕ ಪಾತ್ರಗಳಲ್ಲಿ ರಂಗಸ್ಥಳದಲ್ಲಿ ಮಿಂಚಿದವರು. ಆ ಮಾಡಿದ ಪಾತ್ರಕ್ಕೆ ಏನು ಜೀವ ತುಂಬಬೇಕೋ ಅದನ್ನು ತುಂಬಿದವರು. ಅಲ್ಲದೆ ಯಕ್ಷಗಾನದ ವಿಮರ್ಶಕರು, ಬರಹಗಾರರು ಮತ್ತು ಒಳ್ಳೆಯ ಭಾಷಣಗಾರರು. ಇಷ್ಟೇ ಅಲ್ಲದೆ ವಿಮರ್ಶಕರು ಮತ್ತು ಪ್ರತಿಷ್ಠಿತ ದೇವರಾಜ ಅರಸು ರಾಜ್ಯ ಪ್ರಶಸ್ತಿಯನ್ನು ಮತ್ತು ಡಾಕ್ಟರ್ BC ರಾಯ್ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಪಡೆದವರು. ಅಂಥವರು ನಮ್ಮ ಇಂದಿನ ಈ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ನಮ್ಮ ಸಂಘದ ಪರವಾಗಿ ಹಾಗೂ ಆಗಮಿಸಿದ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಾಲ್ಯದಲ್ಲಿಯೇ ಯಕ್ಷಗಾನದಂತಹ ಒಲವನ್ನು ಮೂಡಿಸಿಕೊಂಡು ಯಕ್ಷಗಾನದ ತಳಹದಿ ಎನ್ನುವುದಾಗಿ ಗುರುತಿಸಿಕೊಂಡಂತಹ ಹೂವಿನ ಕೋಲಿನ ಮುಖಾಂತರ ಅರ್ಥಗಾರಿಕೆ ತಾಳ ಹೆಜ್ಜೆಗಳನ್ನು ಹಿರಿಯರಿಂದ ಕಲಿತು ಮುಂದೆ KMCಯಲ್ಲಿ MBBS ಮಾಡುವಾಗ ಚಿಕನ್ ಗುನ್ಯಾವದೆ, ಅರ್ಬುದಾಸುರವದೆ ಎಂಬಂತಹ ಆರೋಗ್ಯ ಜಾಗೃತಿ ಯಕ್ಷಗಾನ ಪ್ರಸಂಗಗಳ ರಚನೆಯನ್ನ ಮಾಡಿದಂಥವರು. ಕೋಟ ಶಿವರಾಮ ಕಾರಂತರಿಂದ ಪ್ರೇರಣೆಯನ್ನಗೊಂಡಂಥವರು. ಯಕ್ಷಗಾನ ವಿಮರ್ಶಕರು, ಬರಹಗಾರರಾದಂತಹ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇವರಿಗೆ ಸಂಸ್ಥೆಯ ಸದಸ್ಯರಾದಂತಹ ದಿನೇಶ್ ಶೇರಿಗಾರ್ ಇವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ
ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ನಮ್ಮ ನೆರೆಯ ಬಸವಣ್ಣವರಾದಂಥ ಶ್ರೀಯುತ ರಾಧಾಕೃಷ್ಣ ಶೆಟ್ಟಿ ನಿವೃತ್ತ ಪ್ರಿನ್ಸಿಪಾಲ್ರು, ಶಾರದಾ ಕಾಲೇಜ್ ಬಸರೂರು. ಇವರು ಒಳ್ಳೆಯ ಪ್ರಿನ್ಸಿಪಾಲ್ರಾಗಿ ಒಳ್ಳೆಯ ಟೀಚಿಂಗನ್ನು ಮಾಡಿದವರು. ಹಾಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹ ನಿರೂಪಣೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದವರು. ಮಹಾಭಾರತ ನಾಟಕದಲ್ಲಿ ಕೃಷ್ಣನ ಪಾತ್ರದಲ್ಲಿ ಮಾಡಿದವರು. ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಿದವರು. ಯಾವುದೇ ಸಭೆಯಲ್ಲಿ ಮಾತನಾಡುವಂಥ ವ್ಯಕ್ತಿತ್ವವನ್ನು ಉಳ್ಳವರು. ಹಾಗೆ ಹೆಚ್ಚಿನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಹೀಗೆ ಸಭೆಗಳಲ್ಲಿ ಭಾಗವಹಿಸಿ ಒಳ್ಳೆ ಮಾತಾಡುವಂಥ ವ್ಯಕ್ತಿತ್ವ ಉಳ್ಳಂಥ ಇವರನ್ನು ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬನ್ನಿ ಎಂದು ಕರೆದಾಗ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಹಿರಿಯ ಭಾಗವತರು, ಯಕ್ಷಗಾನ ಗುರುಗಳು ಆದಂತಹ ಹರಿಕೃಷ್ಣ ಹೊಳ್ಳ ಇವರು ಮಾಲಾರ್ಪಣೆಯನ್ನು ಮಾಡುವ ಮುಖೇನವಾಗಿ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘ ಕಳೆದ ವರ್ಷ 50ನೇ ವರ್ಷವನ್ನು ಪೂರೈಸಿದೆ. ಇದೀಗ 51ನೇ ವರ್ಷದಲ್ಲಿ ನಾವು ಸಂಘವನ್ನು ನಡೆಸಿಕೊಂಡು ಬಂದಂಥ ನಮ್ಮ ಸಂಘದ ಹೆಸರು ಉಳಿಯಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡಂಥ ನಾವು ಈ ವರ್ಷ ಸಂಘದಿಂದ ಶ್ರೀ ಕನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಪ್ರಶಸ್ತಿಯನ್ನು ಕೊಡಬೇಕಂತ ತೀರ್ಮಾನ ಮಾಡಿ ಆ ಪ್ರಶಸ್ತಿಯನ್ನು ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಗುರುಗಳು, ನಮ್ಮ ಭಾಗವತರು ಆದಂಥ ಶ್ರೀಯುತ ಶ್ರೀಧರ್ ಹೆಬ್ಬಾರ್ ಇವರು ಭಾಗವತರಾಗಿ, ವೇಷಧಾರಿಗಳಾಗಿ ಯಕ್ಷಗಾನದಲ್ಲಿ ಚಂಡೆ, ಮದ್ದಳೆ ಹಾಗೆ ಮಕ್ಕಳಿಗೆ ಹೆಚ್ಚಿನ ಎಲ್ಲ ಅರ್ಥವನ್ನು ಹೇಳಿಕೊಡುವುದವರೆಗೆ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಯಕ್ಷಗಾನ ಕಲಿಯುವುದರಲ್ಲಿ ಜೀವ ತುಂಬಿದಂಥ ವ್ಯಕ್ತಿಯವರು. ಇವರಿಗೆ ನಮ್ಮ ಈ ಸಂಘದ ಪ್ರಶಸ್ತಿಯನ್ನು ನೀಡಿ ಇವತ್ತು ಗೌರವಿಸಲಿದ್ದೇವೆ. ನಮ್ಮ ಪ್ರಶಸ್ತಿ ನಿಮಗೆ ನೀಡುತ್ತೇವೆ ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಸಂಸ್ಥೆಯ ಸದಸ್ಯರಾದಂತಹ ಜಯಂತ್ ಶೇರೆಗಾರ್ ಇವರು ಮಾಲಾರ್ಪಣೆಯನ್ನ ಮಾಡುವ ಮುಖೇನವಾಗಿ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಾವೆಲ್ಲ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿಯವರ ಜೊತೆಯಲ್ಲಿ ಹೆಜ್ಜೆಯನ್ನು ಕಲಿತವರು. ಅವರು ನಮಗೆ ಗುರುಗಳಾಗಿ ಕೆಲವು ವರ್ಷ ನಮ್ಮ ಸಂಘದಲ್ಲಿ ನಮ್ಮೊಟ್ಟಿಗೆ ಇದ್ದವರು. ಅವರ ಪ್ರಶಸ್ತಿಯನ್ನು ಇಂದು ಯಕ್ಷಗಾನದಲ್ಲಿ ಎಲ್ಲ ರೀತಿಯಲ್ಲಿ ಯಕ್ಷಗಾನದಲ್ಲಿ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಂಥ ವ್ಯಕ್ತಿತ್ವವನ್ನು ಹೊಂದಂಥ ಕಲಾವಿದರು, ರಂಗಸ್ಥಳದಲ್ಲಿ ಮಿಂಚಿದಂಥ ಶ್ರೀಯುತ ಶಶಿಕಾಂತ್ ಶೆಟ್ಟಿ ಇವರಿಗೆ ನಮ್ಮ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಇವರು ಇಂದು ನಮ್ಮೊಂದಿಗಿದ್ದಾರೆ. ಇವರನ್ನು ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಸಂಸ್ಥೆಯ ಸದಸ್ಯರಾದಂತಹ ಶಂಕರ್ ಮೊಗವೀರ ಇವರು ಮಾಲಾರ್ಪಣೆಯನ್ನ ಮಾಡುವ ಮುಖೇನವಾಗಿ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘ ಸ್ಥಾಪನೆಗೊಂಡ 2 ವರ್ಷದಲ್ಲಿ ನಮ್ಮೊಂದಿಗೆ ಸೇರಿಕೊಂಡವರು ಶ್ರೀಯುತ ಶಂಕರ್ ಶೆಟ್ಟಿ ಹಳ್ನಾಡು ಮಲೆಕೋಡಿಯವರು. ನಮ್ಮ ಸಂಘದಲ್ಲಿ ಹಿರಿಯರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಅವರ ಮಾತನ್ನು ಯಾರೂ ಮೀರುವುದಿಲ್ಲ. ಹಾಗೆ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳಿ ನಮ್ಮ ಸಂಘವನ್ನು ನಡೆಸಿಕೊಂಡು ಹೋಗುವಲ್ಲಿ ನಮಗೆ ಪ್ರೇರಣಾ ಶಕ್ತಿಯಾಗಿ ನಮ್ಮೊಂದಿಗೆ ದುಡಿದವರು. ಅವರನ್ನು ಇಂದು ನಮ್ಮ ಸಂಘದ ಪರವಾಗಿ ಗೌರವಿಸಲಿಕ್ಕಿದ್ದೇವೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರನ್ನ ಸಂಸ್ಥೆಯ ಸದಸ್ಯರಾದಂತಹ ಸಂತೋಷ್ ಪೂಜಾರಿ ಇವರು ಮಾಲಾರ್ಪಣೆ ಮಾಡುವ ಮುಖೇನವಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಸಂಘವು ಸ್ಥಾಪನೆಗೊಂಡಾಗ ನಮ್ಮೊಂದಿಗೆ ಸಂಘದ ಸ್ಥಾಪಕ ವೇಷಧಾರಿಗಳಾಗಿ ಸೇರಿಕೊಂಡಂಥ ಶ್ರೀಯುತ ವೆಂಕಟರಮಣಾಚಾರ್ಯ ಕಂಡ್ಲೂರು
ಇವರು ಸಂಘದಲ್ಲಿ ಕೆಲವು ವೇಷವನ್ನು ಮಾಡೋದ್ರ ಮೂಲಕ ಸಂಘದಲ್ಲಿ ಕೆಲವು ವರ್ಷ ನಮ್ಮ ಜೊತೆಯಲ್ಲಿ ಇದ್ದವರು. ಇವರನ್ನು ಸಹ ಈ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತರಿಗೆ ಸಂಸ್ಥೆಯ ಸದಸ್ಯರಾದಂತಹ ಮಂಜುನಾಥ ಶೇರೆಗಾರ್ ಇವರು ಮಾಲಾರ್ಪಣೆಯನ್ನ ಮಾಡುವ ಮುಖೇನವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಹಾಗೆ JK ಭಟ್ ಎನ್ನುವರು, ಇವರು ನಮ್ಮ ಡಾಕ್ಟರ್ JK ಭಟ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಡಾಕ್ಟರ್ ಯಕ್ಷಗಾನದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು ಕೇಳಲಿಕ್ಕೆ ಅವರು ತುಂಬ ಕೇಳಿದ್ದಾರೆ, ಆದರೆ ನಮಗೆಲ್ಲ ಏನು ಹೇಳ್ತಾರೆ ಅಂತ ಅವ್ರು ಕೇಳಲಿಕ್ಕೆ ಬಂದರು. ಹಾಂ, ಶಶಿಕಾಂತ್ ಶೆಟ್ಟಿ ಅವರ ಮಿತ್ರ ನಮ್ಮ ಜೊತೆಯಲ್ಲಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಾಧ್ಯಮರಾದ ದಯಾನಂದ್ ಬಳ್ಕೂರ್ ಅವರಿದ್ದಾರೆ, ಹಾಗೆ TV ಅವರಿದ್ದಾರೆ. ಹಾಗೆ ಆಗಮಿಸ ಎಲ್ಲರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ವರ್ಷಗಳ ಇತಿಹಾಸವನ್ನು ಹೊಂದಿದಂತಹ ಶ್ರೀ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ ಇದು ನಡೆದು ಬಂದಂತಹ ಹಾದಿ, ಇವರು ಎದುರಿಸಿದಂತಹ ಸುಖ ಕಷ್ಟಗಳಾಗಿರಬಹುದು, ಹಾಗೆಯೇ ಈ ಸಂಸ್ಥೆಯಿಂದ ರೂಪುಗೊಂಡು ಕಲಾ ಸೇವೆಯನ್ನ ಗೈಯುತ್ತಿರುವಂತಹ ಅದೆಷ್ಟೋ ಕಲಾವಿದರಿರಬಹುದು. ಇವರೆಲ್ಲರ ಕುರಿತಾಗಿ ಮಾತುಗಳನ್ನ ಆಡುತ್ತಾ ಸಂಸ್ಥೆಯ ವಾರ್ಷಿಕ ವರದಿ ವಾಚನವನ್ನ ಮಾಡುವುದಕ್ಕೆ ಇದೀಗ ನಮ್ಮ ಮುಂದೆ ಸುಧಾಕರ್ ಆಚಾರ್ಯ ಕಂಡ್ಲೂರು, ಕಾರ್ಯದರ್ಶಿಗಳು, ಶ್ರೀ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ. ಶ್ರೀ ಮಹಾಗಣಪತಿಯೇ ನಮಃ. ಯಕ್ಷಗಾನ ಆರಾಧ್ಯ ದೇವನಾದ ಮಹಾಗಣಪತಿಯು ಹಾಗೂ ನಮ್ಮ ಸಂಘದ ಆರಾಧ್ಯ ದೇವಿಯಾದ ಶ್ರೀ ಕನ್ನಿಕಾ ಪರಮೇಶ್ವರಿಗೆ ಮೊದಲಾಗಿ ವಂದಿಸುತ್ತಾ, ಸಭಾಸೀನರಾದ ಗಣ್ಯರಿಗೂ ಹಾಗೂ ಯಕ್ಷಗಾನದ ಅಭಿಮಾನಿಗಳಾದ ತಮ್ಮೆಲ್ಲರಿಗೂ ವಂದಿಸುತ್ತಾ, ನಮ್ಮ ಸಂಘದ 51ನೇ ವರ್ಷದ ವರದಿಯನ್ನು ತಮ್ಮ ಮುಂದೆ ವಾಚಿಸುತ್ತಿದ್ದೇನೆ. 1975ನೇ ಇಸವಿ ವಿಜಯದಶಮಿಯಂದು ನಮ್ಮ ಸಂಘವು ಸ್ಥಾಪನೆಗೊಂಡಿತು. 1985 ಮಾರ್ಚ್ 5ರಂದು ದಶಮಾನೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಿಂದ ಸಂತ್ರಸ್ತ ಯಕ್ಷಗಾನ ಕಲಾವಿದರನ್ನು ಸನ್ಮಾನಿಸಲು ಪ್ರಾರಂಭಿಸಿದೆವು. ಅದರಂತೆ ಪ್ರತಿ ವರ್ಷ ಯಕ್ಷ ಕಲೋತ್ಸವದಂದು ಸನ್ಮಾನಿಸುತ್ತೇವೆ. ಹಾಗೆಯೇ ಮಕ್ಕಳಿಗೆ ಉಚಿತ ಹೆಜ್ಜೆ ತರಬೇತಿ ನೀಡಲು ಪ್ರಾರಂಭಿಸಿ ಮತ್ತು ಸಂಘದಲ್ಲಿ ಶ್ರಮಿಸಿದ ಹಿರಿಯ ಸದಸ್ಯರನ್ನು ಗೌರವಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. 2000ನೇ ಇಸ್ವಿ ಮಾರ್ಚ್ 5, 6, 7ರಂದು 3 ದಿನಗಳ ಕಾಲ ಬೆಳ್ಳಿ ಹಬ್ಬವನ್ನು ಆಚರಿಸಲಾಯಿತು. 2015 ಮಾರ್ಚ್ 5, 6, 7ರಂದು 3 ದಿನಗಳ ಕಾಲ 40ನೇ ಯಕ್ಷ ಕಲೋತ್ಸವವನ್ನು ಆಚರಿಸಲಾಯಿತು. 2023 ಮಾರ್ಚ್ 5ರಂದು ನಡೆದ ಯಕ್ಷಗಾನ ಕಲೋತ್ಸವದಲ್ಲಿ ಖ್ಯಾತ ಪ್ರಸಂಗಕರ್ತ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿಯವರ ಪ್ರಶಸ್ತಿ ಪ್ರದಾನವನ್ನು ಪ್ರಾರಂಭಿಸಿದೆವು. ಸಂಘದ ಸುವರ್ಣ ಸಂಭ್ರಮವನ್ನು ದಿನಾಂಕ 5/3/25ರಿಂದ 10/3/2025ರವರೆಗೆ 6 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಥಮ ದಿನದ ಕಾರ್ಯಕ್ರಮವನ್ನು ಕಂಡ್ಲೂರು ಮಕ್ಕೀಮನೆ ಸರಸ್ವತಿ ಮಂಜುನಾಥ್ ಶೇರೆಗಾರ್ ವೇದಿಕೆಯಲ್ಲಿ ಕಮಲಸಲೆ ಶ್ರೀ ಬ್ರಾಹ್ಮ್ಯದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಕ್ತೇಶ್ವರರಾದ ಸಚ್ಚಿದಾನಂದ ಚಾತ್ರ ಇವರು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದರು. ಶ್ರೀ ದೇವಿ ಕುಮಾರ್ ಅಸರಣ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಇವರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು. ಸಂಘದ ಗುರುಗಳಾದ ಶ್ರೀಧರ ಹೆಬ್ಬಾರ್ ಕರ್ಜೆ ಇವರು ಪ್ರಾಸ್ತಾವಿಕ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಜನಾರ್ದನ್ ಪೂಜಾರಿ ಕೃಷ್ಣನ ಮನೆ ಕಂಡ್ಲೂರು ಇವರು ಉಪಸ್ಥಿತರಿದ್ದು, ಶ್ರೀಪಾದ್ ಭಟ್ ತಂಡಿಮನೆ ಯಕ್ಷಗಾನ ಕಲಾವಿದರು ಇವರನ್ನು ಸನ್ಮಾನಿಸಲಾಯಿತು. ಸಂಘದ ಹಿರಿಯ ಸದಸ್ಯರಾದ ಪ್ರಭಾಕರ್ ನಾಯ್ಕ್ ಕಲ್ಲರ್ಬೈಲ್ ಇವರನ್ನು ಗೌರವಿಸಲಾಯಿತು. ಶ್ರೀಕಾಂತ್ ಸಿದ್ದಾಪುರ ಪ್ರಾಧ್ಯಾಪಕರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ನಂತರ ಸಂಘದ ಬಾಲಕ ಬಾಲಕಿಯರಿಂದ ಶಶಿಭ್ರವೆ ಪರಿಣಯ ಎಂಬ ಆಖ್ಯಾನವನ್ನು ಪ್ರದರ್ಶಿಸಲಾಯಿತು. ದ್ವಿತೀಯ ದಿನದ ಕಾರ್ಯಕ್ರಮವು ಕಂಡ್ಲೂರು ಕೆರೆಕಟ್ಟೆಮನೆ ದಿವಂಗತ ಸಂಜೀವ ವೆಂಕಟರಮಣ ಶೇರೆಗಾರ್ ವೇದಿಕೆಯಲ್ಲಿ ಡಾಕ್ಟರ್ ನಾಗಭೂಷಣ್ ಉಡುಪ ಸರ್ಕಾರಿ ಆಸ್ಪತ್ರೆ ಸಿದ್ದಾಪುರ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ನಾಗರತ್ನಜಿ ಅಧ್ಯಾಪಕಿ, ಹವ್ಯಾಸಿ ಯಕ್ಷಗಾನ ಕಲಾವಿದೆ, ತಾಳಮದ್ಲೆ ಅರ್ಥಗಾರಿಕೆ, ಕುಮಾರಿ ಸ್ವಪಲಿತಾ ಮನ್ಪ್ರೀತ್ ಭರತನಾಟ್ಯ ಕಲಾವಿದರು, ಶೇಷನಾಯ್ಕ್ ಗುಡ್ಡಿಮನೆ ಕಂಡ್ಲೂರು ಇವರು ಉಪಸ್ಥಿತರಿದ್ದು, ಯಕ್ಷಗಾನ ಕಲಾವಿದರಾದ ಸೀನಕುಲಾಲ್ ಗಾವಳಿ ಇವರನ್ನು ಸನ್ಮಾನಿಸಲಾಯಿತು. ನಂತರ ಕಲಾನಿಕೇತನ ತಂಡ ಬಸ್ರೂರು ವಿದುಷಿ ಶ್ರೀಮತಿ ವೈದೇಹಿ ಸುಭಾಷಿತ್ ಇವರ ಶಿಷ್ಯರಿಂದ
ದಶಾವತಾರ ಪೌರಾಣಿಕ ನೃತ್ಯ ರೂಪಕ ಕಾರ್ಯಕ್ರಮ ಜರುಗಿತು. ಕಲ್ಲಾರ್ಬೈಲು ನಾಗರಾಜ್ ಶೇರಿಗಾರ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ತೃತೀಯ ದಿನದ ಕಾರ್ಯಕ್ರಮವು ಸಾಂತಾವರ ಮೂಡ್ಲಕಟ್ಟೆ ದಿವಂಗತ ಪಾರ್ವತಿ ಅಣ್ಣಪ್ಪ ಶೇರಿಗಾರ್ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಗಣೇಶ್ ಶಿವ್ ಶಬರಿ ಕ್ಲಿನಿಕ್ ಸಾಲಿಗ್ರಾಮ, ಮುಖ್ಯ ಅತಿಥಿಗಳಾಗಿ NR ದಾಮೋದರ್ ಶರ್ಮಾ ನವಾಕ್ಷರಿ ಬಾರಕೂರು, ಸುಭಾಷ್ ಚಂದ್ರ ಶೆಟ್ಟಿ ಸೌಕೂರು, ಸಂಚಾಲಕರು ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡ್ಲೂರು, ಜಾನ್ ಡಿಸೋಜ ಪತ್ರಕರ್ತರು ವಿಜಯ ಕರ್ನಾಟಕ ಕುಂದಾಪುರ, ರಾಘವೇಂದ್ರ ಆಚಾರ್ಯ ಭಾಗವತರು ಜಂಚಾಲೆ ಇವರು ಉಪಸ್ಥಿತರಿದ್ದು ಯಕ್ಷಗಾನ ಕಲಾವಿದರಾದ ಕೃಷ್ಣನಾಯ್ಕ್ ಹಳ್ಳಾಡಿ ಇವರನ್ನು ಸನ್ಮಾನಿಸಲಾಯಿತು. ಅಶೋಕ್ ಕೆರೆಕಟ್ಟೆ ಬಸರೂರು ಇವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ನಂತರ ತೆಂಕು ಬಡಗು ಪ್ರಸಿದ್ಧ ಕಲಾವಿದರಾದ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ, ಶ್ರೀಮತಿ ಕಾವ್ಯಶ್ರೀ ಅಜೇರು, ಮದ್ದಳೆ ಚಂದ್ರಶೇಖರ್ ಗುರುವೇನ್ಕರೆ, ಚಂಡೆ ರೋಹಿತ್ ಉಚಿಲ, ಚಕ್ರತಾಳ ರಾಘವೇಂದ್ರ ಕೃಷ್ಣ ಪಣಜಿಗೆದ್ದೆ, ರಾಘವೇಂದ್ರ ಆಚಾರ್ಯ ಜಂಚಾಲೆ, ರಾಮಕೃಷ್ಣ ಹೆಗಡೆ ಹಿಲ್ಲೂರು, ಕುಮಾರಿ ಪೂಜಾ ಆಚಾರ್ಯ, ಸುನಿಲ್ ಭಂಡಾರೆ ಕಡತೋಕ, ಸುಜನ್ ಹಾಲಾಡಿ, ಪ್ರೊಫೆಸರ್ ಪವನ್ ಕಿರಣ್ ನಿರೂಪಣೆಯಲ್ಲಿ ಗಾನವೈಭವ ಕಾರ್ಯಕ್ರಮ ಜರುಗಿತು. ಚತುರ್ಥ ದಿನದ ಕಾರ್ಯಕ್ರಮವು ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅವರ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅವರ ಪುತ್ರ ಡಾಕ್ಟರ್ ಭರತ್ ಶೆಟ್ಟಿ, ವಿಧಾನಸಭಾ ಸದಸ್ಯರು ಮಂಗಳೂರು ಉತ್ತರ ಕ್ಷೇತ್ರ, ಮುಖ್ಯ ಅತಿಥಿಗಳಾಗಿ SV ಉದಯಕುಮಾರ್ ಶೆಟ್ಟಿ, ಪ್ರಾಧ್ಯಾಪಕರು MIT ಮಣಿಪಾಲ, ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅವರ ಪುತ್ರಿ ಶ್ರೀಮತಿ ಮೇನಾ ಸುಧಾಕರ್ ಶೆಟ್ಟಿ ಮುಂಬೈ ಕುಂದಾಪುರ ಇವರು, ರವೀಂದ್ರ ಪೈ ಕಂಡ್ಲೂರು ಇವರು ಉಪಸ್ಥಿತರಿದ್ದು ಖ್ಯಾತ ಪ್ರಸಂಗಕರ್ತ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಪ್ರಶಸ್ತಿಯನ್ನು ಯಕ್ಷಗಾನ ಕಲಾವಿದರಾದ ಈಶ್ವರ್ ನಾಯ್ಕ್ ಮಂಕಿ ಇವರಿಗೆ ನೀಡಲಾಯಿತು. ಸಂಘದ ಹಿರಿಯ ಸದಸ್ಯರಾದ ಪ್ರಭಾಕರ್ ಆಚಾರ್ಯ ಕಂಡ್ಲೂರು ಇವರನ್ನು ಗೌರವಿಸಲಾಯಿತು. ಸಂಘದ ಬಾಲಕ ಬಾಲಕಿಯರಿಂದ ಸಂಘದ ಗುರುಗಳಾದ ಶ್ರೀಧರ್ ಹೆಬ್ಬಾರ್ ಕರ್ಜೆ ಇವರನ್ನು ಸನ್ಮಾನಿಸಲಾಯಿತು. ಪ್ರಭಾಕರ್ ಆಚಾರ್ಯ ಚಿತ್ತೂರು ಉಡುಪಿ ಮಿತ್ರ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ನಂತರ ಸಂಘದ ಸದಸ್ಯರಿಂದ ಯಕ್ಷಗಾನ, ಕಾಂಡವ ವನದಾನ, ಹಿಮ್ಮೇಳ ಸೀತಾರಾಮ್ ಹೆಬ್ಬಾರ್, ಚಂದ್ರಯಾಚಾರ್ಯ ಗೋಳಿಯಂಗಡಿ, ಕೃಷ್ಣಾನಂದ ಸೆಣೈ ಕಲ್ಮರ್ಗಿ ಮತ್ತು ವೈದ್ಯ ಬಾಂಧವರಿಂದ ಸುರ ನದಿ ಸುತ ಎಂಬ ಆಖ್ಯಾನ, ಹಿಮ್ಮೇಳದಲ್ಲಿ ಪ್ರಸಾದ್ ಕುಮಾರ್ ಮಗೆಬೆಟ್ಟು, ಚಂದ್ರಯಾಚಾರ್ಯ ಗೋಳಿಯಂಗಡಿ, ರಾಧಾಕೃಷ್ಣ ಕುಂಚಿತ್ತಾಯ ಹಂಕಿ, ಮುಮ್ಮೇಳ ಡಾಕ್ಟರ್ ನಾಗಭೂಷಣ್ ಉಡುಪ ಸಿದ್ದಾಪುರ, ಡಾಕ್ಟರ್ ಆದರ್ಶ್ ಹೆಬ್ಬಾರ್ ಕುಂದಾಪುರ, ಡಾಕ್ಟರ್ ಕುಸುಮಾಕರ್ ಶೆಟ್ಟಿ ತೆಕ್ಕಟ್ಟೆ, ಡಾಕ್ಟರ್ ಜಗದೀಶ್ ಶೆಟ್ಟಿ ಸಿದ್ದಾಪುರ, ಡಾಕ್ಟರ್ ಸುನಿಲ್ ಮುಣ್ಕೂರ್ ಮಣಿಪಾಲ, ಡಾಕ್ಟರ್ ಗಣೇಶ್ ಯು ಸಾಲಿಗ್ರಾಮ, ಡಾಕ್ಟರ್ ಅಶೋಕ್ ಆಚಾರ್ಯ H ಕೋಟ, ಡಾಕ್ಟರ್ ರಾಜೇಶ್ ಶೆಟ್ಟಿ ಕೋಟೇಶ್ವರ, ಡಾಕ್ಟರ್ ಶ್ರುತಿ ಕನ್ನಂತ ಕೊಡೇರಿ ಬೆಂಗಳೂರು, ಸುಮನ್ಯು ಇವರು ಸುರ ನದಿ ಸುತ ಎಂಬ ಆಖ್ಯಾನದಲ್ಲಿ ಪಾತ್ರ ನಿರ್ವಹಿಸಿದರು. ಪಂಚಮ ದಿನದ ಕಾರ್ಯಕ್ರಮ ಕಂಡ್ಲೂರು ಕುಚ್ಚಟ್ಟಿಮನೆ ದಿ ಚಂದಮ್ಮ ದುಗ್ಗನಾಯ್ಕ್ ವೇದಿಕೆಯಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಆದರ್ಶ್ ಹೆಬ್ಬಾರ್ ಆಸ್ಪತ್ರೆ ಕುಂದಾಪುರ, ಮುಖ್ಯ ಅತಿಥಿಗಳಾಗಿ ಗಣಪತಿ ಭಟ್ ಸಂಕದಗುಂಡಿ, H ದೇವಾನಂದ್ ಶೆಟ್ಟಿ ಉದ್ಯಮಿ ಹಳ್ನಾಡು, ಡಾಕ್ಟರ್ ಶ್ರುತಿ ಕನ್ನಂತ ಕೊಡೇರಿ ಬೆಂಗಳೂರು ಇವರು ಉಪಸ್ಥಿತರಿದ್ದು ಮದ್ದಳೆ ವಾದಕರಾದ ವಿಜಯ್ ನಾಯ್ಕ್ ನೀರ್ಜಡ್ಡು ಇವರನ್ನು ಸನ್ಮಾನಿಸಲಾಯಿತು. ಸಂಘದ ಹಿರಿಯ ಸದಸ್ಯರಾದ ಗಣೇಶ್ ಪ್ರಭು ಕಂಡ್ಲೂರು ಇವರನ್ನು 16/2/2025 ಬೆಂಗಳೂರು ಅವರ ಮನೆಯಲ್ಲಿ ಗೌರವಿಸಲಾಯಿತು. ನಾಗರಾಜ್ ಶೇರಿಗಾರ್ ಕಲ್ಲಾರ್ಬೈಲು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ನಂತರ ತಾಳಮದ್ದಲೆ ಹಿಮ್ಮೇಳದಲ್ಲಿ ರಾಘವೇಂದ್ರಾಚಾರ್ಯ ಜಂಚಾಲೆ, ಸುಜನ್ ಕಡ್ತೋಕ, ಸುನಿಲ್ ಕಡ್ತೋಕ, ಸುಜನ್ ಹಾಲಾಡಿ, ಅರ್ಥಧಾರಿಗಳಾಗಿ ವಿದ್ವಾನ್ ಉಮಾಕಾಂತ್ ಭಟ್ ಶಲ್ಯನಾಗಿ, ಪ್ರೊಫೆಸರ್ ಪವನ್ ಕಿರಣ್ ಕೃಷ್ಣನಾಗಿ, ವಿದ್ವಾನ್ ಗಣಪತಿ ಭಟ್ ಸಂಕದಗುಂಡೆ ಕರ್ಣನಾಗಿ, ಸದಾಶಿವ ಆಳ್ವ ತಲಪಾಡಿ ಅರ್ಜುನನಾಗಿ, ಬ್ರಾಹ್ಮಣನಾಗಿ ರಮೇಶ್ ಭಂಡಾರಿ ಇವರು ಕೂಡುವಿಕೆಯಲ್ಲಿ ಕರ್ಣಾರ್ಜುನ ಎಂಬ ತಾಳಮದ್ದಲೆ ಕಾರ್ಯಕ್ರಮ ಜರುಗಿತು. ಸಮಾರಂಭ ಕಾರ್ಯಕ್ರಮವು ಕಂಡ್ಲೂರು ತಲಗೆದ್ದೆ ಮನೆ ದಿವಂಗತ ಶಾರದಾ ಕೊರಗೈ ಶೇರಿಗಾರ್ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಪಟ್ಲ ಸತೀಶ್ ಶೆಟ್ಟಿ ಭಾಗವತರು, ಸ್ಥಾಪಕ ಅಧ್ಯಕ್ಷರು ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್, ಪಾವಂಜೆ ಮೇಳದ ಸಂಚಾಲಕರು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಗದೀಶ್ ಶೆಟ್ಟಿ ವಾಸುಕಿ ಕ್ಲಿನಿಕ್ ಸಿದ್ದಾಪುರ, ಡಾಕ್ಟರ್ ನಾಗೇಶ್ ಫಿಸಿಷಿಯನ್ ಸರಕಾರಿ ಆಸ್ಪತ್ರೆ ಕುಂದಾಪುರ, ಸಂಘದ ಗುರುಗಳಾದ ಶ್ರೀಧರ್ ಹೆಬ್ಬಾರ್ ಕರ್ಜೆ, ಸಂಘದ ಗೌರವ ಅಧ್ಯಕ್ಷರಾದ K ಶಶಿಧರ್ ಶೇರಿಗಾರ್, ಅಧ್ಯಕ್ಷರಾದ K ಉದಯ್ ಶೇರಿಗಾರ್, ಉಪಾಧ್ಯಕ್ಷರಾದ H ಶಂಕರ್ ಶೆಟ್ಟಿ, ರಾಘವೇಂದ್ರ ಡಿ ನಾಯ್ಕ್, ಕಾರ್ಯದರ್ಶಿ K ಸುಧಾಕರ್ ಆಚಾರ್ಯ ಇವರು ಉಪಸ್ಥಿತರಿದ್ದು
ತೆಂಕುತಿಟ್ಟಿನ ಕಲಾವಿದರಾದ ಸಂತೋಷ್ ಮಾನ್ಯ ಇವರನ್ನು ಸನ್ಮಾನಿಸಲಾಯಿತು. ಸಂಘದ ಹಿರಿಯ ಸ್ಥಾಪಕ ಸದಸ್ಯರು ಹಾಗೂ ಪೋಷಕರಾದ ಕೆ ಶ್ರೀಧರ್ ಶೇರ್ಗರ್ ಮಕ್ಕಿಮನೆ ಕಂಡ್ಲೂರು USA ಇವರನ್ನು ಗೌರವಿಸಲಾಯಿತು. NR ಆಚಾರ್ಯ NR ದಾಮೋದರ್ ಶರ್ಮಾ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಸಂಘದ ಸರ್ವ ಸದಸ್ಯರಿಗೂ ಸುವರ್ಣ ಸಂಭ್ರಮ ಸ್ಮರಣಿಕೆಯನ್ನು ನೀಡಲಾಯಿತು. ನಂತರ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮೇಳದವರಿಂದ ಯುಗದರ್ಶನ ಎಂಬ ಆಖ್ಯಾನವನ್ನು ಪ್ರದರ್ಶಿಸಲಾಯಿತು. 28/9/2025 ಹೆಜ್ಜೆ ತರಬೇತಿ ಪ್ರಾರಂಭಿಸಿ ಇಂದು ತಮ್ಮ ಮುಂದೆ ಬಾಲಕ ಬಾಲಕಿಯರು ಶ್ರೀಕೃಷ್ಣ ಪಾರಿಜಾತ ಮತ್ತು ಸಂಘದ ಸದಸ್ಯರಿಂದ ಪ್ರಮಿಳಾರ್ಜುನ ಎಂಬ ಆಖ್ಯಾನ ಪ್ರದರ್ಶನಗೊಳ್ಳಲಿದೆ. ಯಕ್ಷನುಡಿ ಸಿರಿಗ ಬಳಗ ಸಿದ್ದಾಪುರ ರಿಜಿಸ್ಟರ್ಡ್ ಸಿದ್ದಾಪುರ ಇವರು ತಾಳಮದ್ದಲೆ ಸಪ್ತಾಹ ಅಂಗವಾಗಿ ದಿನಾಂಕ 5/11/2025 ಕಂಡ್ಲೂರು ಭವಾನಿ ಸಂಜೀವ ಶೆಟ್ಟಿ ಸಭಾಭವನದಲ್ಲಿ ನಡೆದ ಸೀತಾಪಾರ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಸಂಘದಿಂದ ಸಹಕಾರ ನೀಡಲಾಯಿತು. ಇಂದು 51ನೇ ವಾರ್ಷಿಕೋತ್ಸವ ಆಚರಿಸುತ್ತಿದ್ದೇವೆ. ಇಂದಿನವರೆಗೆ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ಧನ ಸಹಾಯ ನೀಡಿದ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗಲೆಂದು ಆಶಿಸುತ್ತಾ ಈ ನಮ್ಮ ಸಂಘದ ವರದಿಯನ್ನು ಮುಗಿಸುತ್ತಿದ್ದೇನೆ. ಪರಮೇಶ್ವರಿ ಯಕ್ಷಗಾನ ಕಲಾ ಪ್ರಶಸ್ತಿಯ ಪುರಸ್ಕೃತರು ಶ್ರೀಯುತ ಶ್ರೀಧರ ಹೆಬ್ಬಾರ್ ಕರ್ಜೆ ಪೆರಡೂರು ಹಾಗೆ ತೆಂಕಿನ ಪುತ್ತೂರು ಕುಂಬಳೆ ಕದ್ರಿ ಮುಲ್ಕಿ ಮೇಳಗಳಲ್ಲಿ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸಿದವರು. ಸುದೀರ್ಘ 30 ವರ್ಷಗಳ ಕಾಲ ವೃತ್ತಿಪರ ಮೇಳಗಳಲ್ಲಿ ಸೇವೆ ಸಲ್ಲಿಸಿದಂತಹ ಶ್ರೀಯುತರನ್ನ ಇದೀಗ ಸಂಸ್ಥೆಯ ಶ್ರೀ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಪ್ರಶಸ್ತಿ ನೀಡುವ ಮುಖೇನವಾಗಿ ಗೌರವದ ಸಮ್ಮಾನವನ್ನ ನೀಡಲಿದ್ದೇವೆ. ಇವರ ಪ್ರಶಸ್ತಿ ಪತ್ರದ ವಾಚನವನ್ನ ಸಂಸ್ಥೆಯ ಸದಸ್ಯರಾದಂತಹ ಮಾಧವ ನಾಯಕ್ ಇವರು ಮಾಡಲಿಕ್ಕಿದ್ದಾರೆ. ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ ಕಂಡ್ಲೂರು ಸಂಘದ 51ನೇ ಯಕ್ಷ ಕಲೋತ್ಸವದ ಈ ಸಂದರ್ಭದಲ್ಲಿ ಶ್ರೀಯುತ ಶ್ರೀಧರ್ ಹೆಬ್ಬಾರ್ ಕರ್ಜೆ ಇವರಿಗೆ ಪ್ರಥಮ ವರ್ಷದ ಶ್ರೀ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಪ್ರಶಸ್ತಿ ಪತ್ರ. ಶ್ರೀಯುತರೇ, ಶ್ರೀ ಗೋವಿಂದ ಹೆಬ್ಬಾರ್ ಹಾಗೂ ಶ್ರೀದೇವಿ ದಂಪತಿಗಳ ಪುತ್ರರಾಗಿ 15/3/1954 ಜನಿಸಿದ ತಾವು ಕುಂದಾಪುರದ ಆಜ್ರಿಯಲ್ಲಿ ಹಾಗೂ ಬ್ರಹ್ಮಾವರದ SMS ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿದಿರಿ. ಕಲಾಸಕ್ತರೇ, ಸೋದರ ಮಾವ ಶ್ರೀ ಮಂಜುನಾಥ್ ಹೆಬ್ಬಾರ್ ಇವರ ಭಾಗವತಿಕೆಯಿಂದ ಆಕರ್ಷಿತರಾದ ತಾವು 1971ರಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಸೇರ್ಪಡೆಗೊಂಡು ನೀಲಾವರ ರಾಮಕೃಷ್ಣಯ್ಯನವರಲ್ಲಿ ಭಾಗವತಿಕೆ, ಹಿರಿಯಡ್ಕ ಗೋಪಾಲರಾಯರಲ್ಲಿ ಮದ್ದಳೆ, ವೀರಭದ್ರರ ನಾಯಕರಲ್ಲಿ ಹೆಜ್ಜೆ ತರಬೇತಿಯನ್ನು ಪಡೆದಿದ್ದೀರಿ. ಕೇಂದ್ರ ಸರ್ಕಾರದಿಂದ ಶಿಷ್ಯವೇತನವನ್ನು ಪಡೆದಿರಿ. ಕೋಟ ಶಿವರಾಮ್ ಕಾರಂತರ ಯಕ್ಷರಂಗಕ್ಕೆ ಸೇರ್ಪಡೆಗೊಂಡು ಕಾರಂತರ ನಿರ್ದೇಶನದಲ್ಲಿ ವೇಷಧಾರಿಯಾಗಿ ಹಾಂಗ್ಕಾಂಗ್, ಜಪಾನ್, ರಷ್ಯಾ, ಇಟಲಿ, ಲಂಡನ್, ಜರ್ಮನಿ, ಹಂಗೇರಿ, ಕುವೈತ್, ಯುಗೋಸ್ಲಾವಿಯಾ, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಪ್ರದರ್ಶನ ನೀಡಿರುತ್ತೀರಿ. 1972ರಲ್ಲಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ದೆಹಲಿ ನಿವಾಸದಲ್ಲಿ ಅವರ ಕುಟುಂಬದವರ ಸಮ್ಮುಖದಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿದ ಹಿರಿಮೆ ತಮ್ಮದು. BV ಕಾರಂತರ ಹಿಂದಿ ಭಾಷೆಯಲ್ಲಿ ನಿರ್ದೇಶಿಸಿದ ಯಕ್ಷಗಾನದಲ್ಲಿ ಭಾಗವಹಿಸಿರುತ್ತೀರಿ. ಧರ್ಮಸ್ಥಳ ಮೇಳದಲ್ಲಿ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ 4 ವರ್ಷ ಸೇವೆ ಸಲ್ಲಿಸಿದ ತಾವು ಶ್ರೀ ಸಾಲಿಗ್ರಾಮ ಮೇಳ, ಪೆರಡೂರು ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸಿದ್ದೀರಿ. ತೆಂಕುತಿಟ್ಟಿನ ಪುತ್ತೂರು, ಕುಂಬಳೆ, ಕದ್ರಿ, ಮೂಲ್ಕಿ ಮೇಳಗಳಲ್ಲಿ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸಿರುತ್ತೀರಿ. 30 ವರ್ಷ ವೃತ್ತಿಪರ ಮೇಳಗಳಲ್ಲಿ ಸೇವೆ ಸಲ್ಲಿಸಿ ನಂತರ ಯಕ್ಷಗಾನ ಗುರುಗಳಾಗಿ ಕರ್ಜೆ, ಮಾರಾಳಿ, ಕೂಡ್ಲಿ, ತೊಕ್ಕೊಟ್ಟುಬೈಲು, ಉಪ್ಪೂರು ಮುಂತಾದ ಸಂಘಗಳಿಗೆ ತರಬೇತಿ ನೀಡುತ್ತಿದ್ದು ಕಳೆದ 17 ವರ್ಷಗಳಿಂದ ಯಕ್ಷಗಾನ ಕಲಾರಂಗದ ಯಕ್ಷ ಶಿಕ್ಷಣ ಟ್ರಸ್ಟ್ನಲ್ಲಿ ಗುರುಗಳಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದೀರಿ. ಪ್ರಸ್ತುತ ನಮ್ಮ ಸಂಘದ ಗುರುಗಳಾಗಿರುತ್ತೀರಿ. ನಿಮ್ಮ ಯಕ್ಷಗಾನ ಕಲೆಯನ್ನು ಗುರುತಿಸಿ ಕಾಳಿಂಗನಾವಡ ಪ್ರಶಸ್ತಿ, ಕಲಾರಂಗ ಪ್ರಶಸ್ತಿ, ಕಲಾಕುಸುಮ ಪ್ರಶಸ್ತಿ, ಕುಕ್ಕುಂದೂರು ವೆಂಕಟರಾವ್ ಪ್ರಶಸ್ತಿ, ಶಿವರಾಮ್ ಕಲ್ಕೂರ ಪ್ರಶಸ್ತಿ ನೀಡಿ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಸನ್ಮಾನಿಸಿದ್ದಾರೆ.
ಶಿಕ್ಷಕಿಯಾಗಿರುವ ಜಲಜಾಕ್ಷಿ ಶಾನ್ಬಾಗ್ ಅವರನ್ನು ವಿವಾಹವಾಗಿ ತಿಲಕ್ ಮತ್ತು ದೀಪಕ್ ಎಂಬ 2 ಗಂಡು ಮಕ್ಕಳನ್ನು ಪಡೆದ ಸಂಸಾರ ತಮ್ಮದು. ನಿಮಗೂ ನಿಮ್ಮ ಕುಟುಂಬದವರಿಗೂ ನಮ್ಮ ಸಂಘದ ಆರಾಧ್ಯ ದೇವಿಯಾದ ಶ್ರೀ ಕನಿಕಾ ಪರಮೇಶ್ವರಿ ಹಾಗೂ ಯಕ್ಷಗಾನದ ಆರಾಧ್ಯ ದೇವನಾದ ಶ್ರೀ ವಿಘ್ನೇಶ್ವರನು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು ಶ್ರೀ ಕನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾಸಂಘ ಕಂಡ್ಲೂರು. ಧನ್ಯವಾದ. ಆಶೀರ್ವಾದ ಸಂಸ್ಥೆಯ ಎಲ್ಲ ಕಲಾವಿದರ ಮೇಲೆ ಸದಾಕಾಲ ಹೀಗೆ ಇರಲಿ ಎನ್ನುವಂತಹ ಆಶಯದೊಂದಿಗೆ ಸಂಸ್ಥೆಯ ಆರಾಧ್ಯರಿ ಅಮ್ಮನವರು ನಿಮಗೆ ಆರೋಗ್ಯಪೂರ್ಣ ಆಯುಷ್ಯದೊಂದಿಗೆ ಸಕಲ ಸಂಪತ್ತುಗಳನ್ನು ಇತ್ತು ಪೊರೆಯಲಿ ಎನ್ನುವಂತಹ ಆಕಾಂಕ್ಷೆಯೊಂದಿಗೆ ಪ್ರಾರಂಭದ ದಿನಗಳಲ್ಲಿ ಅತ್ಯಂತ ಸಂಕಷ್ಟವನ್ನ ಅನುಭವಿಸಿದಂತಹ ಶ್ರೀಯುತರು ತದನಂತರದಲ್ಲಿ ತಮ್ಮದಾದಂತಹ ಸ್ವಯಂ ಪ್ರಯತ್ನ ಹಾಗೆ ಪ್ರತಿಭೆಯ ಮೂಲಕ ಯಕ್ಷರಂಗಕ್ಕೆ ಬೇಕಾದಂತಹ ಅಮೂಲ್ಯ ರತ್ನವಾಗಿ ಹೊರಹೊಮ್ಮಿದವರು. ಚಂದ್ರಮತಿ, ಸೀತೆ, ಮಂಡೋದರಿ, ಅಂಬೆ ಹೀಗೆ ಅನೇಕ ಪಾತ್ರಗಳಿಗೆ ತಮ್ಮದ್ದೇ ಶೈಲಿಯಲ್ಲಿ ಜೀವ ತುಂಬಿದಂತಹ ಮಹಾನ್ ಕಲಾವಿದ. ಅದೆಷ್ಟು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದಕ್ಕೆ ಶ್ರೀಯುತರು ಹೊಂದಿರುವಂತಹ ತನ್ನ ಅಪಾರ ಅಭಿಮಾನಿ ವರ್ಗದವರೇ ಸಾಕ್ಷಿ. ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ ಪ್ರಶಸ್ತಿ ಪ್ರದಾನ ನಿಮ್ಮ ಮುಂದೆ ಇದೀಗ. ಇವರ ಪ್ರಶಸ್ತಿ ಪತ್ರ ವಾಚನವನ್ನ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಸುಧಾಕರ್ ಆಚಾರ್ಯ ಕಂಡ್ಲೂರು ಇವರು ವಾಚಿಸುವುದಕ್ಕಿದ್ದಾರೆ. ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ಡ್ ಕಂಡ್ಲೂರು. ಖ್ಯಾತ ಪ್ರಸಂಗಕರ್ತ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ ಪ್ರಶಸ್ತಿ ಪ್ರದಾನ 2026. ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿಯವರು ಸುಮಾರು 75 ಪ್ರಸಂಗಕರ್ತರಾಗಿ ಯಕ್ಷಗಾನ, ನಾಟಕ ರಚನಾಕಾರರಾಗಿ, ನಿರ್ದೇಶಕರಾಗಿ, ಪಾತ್ರಧಾರಿಯಾಗಿ ಯಕ್ಷರಂಗಕ್ಕೆ ಹೊಸ ಮೆರುಗು ನೀಡಿ ಅಸಂಖ್ಯ ಕಲಾವಿದರನ್ನು ಪರಿಪಕ್ವಗೊಳಿಸಿ ಅಸಂಖ್ಯ ಹವ್ಯಾಸಿ ಸಂಘ ಸಂಸ್ಥೆಗಳಿಗೆ ಕಾಯಕಲ್ಪ ನೀಡಿ ನೃತ್ಯ, ಭಾವಾಭಿವ್ಯಕ್ತಿ, ಅಭಿನಯ, ಸಂಗೀತ, ಹಿಮ್ಮೇಳ, ಕತೆ, ನಿರ್ದೇಶನಗಳಲ್ಲಿ ನವೀನ ರಂಗ ವೈಶಾಲ್ಯ ಸಮೀಕರಿಸಿ ದಶಾವತಾರ ಕಥೆಗಳಿಗೆ ಹೊಸ ಮೆರುಗು ನೀಡಿ ಯಕ್ಷಗಾನ ರಂಗದಲ್ಲಿ ಸಾಕ್ಷಾತ್ಕರಿಸಿ ಕಲಾ ತಪಸ್ವಿ ಬಿರುದು ಪಡೆದ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ ಚತುರ್ಥ ವರ್ಷದ ಪ್ರಶಸ್ತಿ 51ನೇ ಯಕ್ಷಕಲೋತ್ಸವ ಸಂದರ್ಭದಲ್ಲಿ ಶ್ರೀಯುತ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದೇವೆ. ಶ್ರೀಯುತರೇ, ಕಾರ್ಕಳ ಧರಣಪ್ಪ ಶೆಟ್ಟಿ ಮತ್ತು ಶ್ರೀಮತಿ ಲಲಿತಾ ಶೆಟ್ಟಿ ದಂಪತಿಗಳ 2ನೇ ಪುತ್ರರಾಗಿ 8/1/1980ರಲ್ಲಿ ಜನಿಸಿದಿರಿ. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು SNV ಹಿರಿಯಂಗಡಿ ಶಾಲೆ ಕಾರ್ಕಳದಲ್ಲಿ ಮುಗಿಸಿದಿರಿ. ಕಲಾಸಕ್ತರೇ, ಯಕ್ಷಗಾನ ಕಲೆಯಲ್ಲಿ ಆಸಕ್ತಿ ಹೊಂದಿದ ತಾವು ಸತೀಶ್ ಎಂ ಕಾರ್ಕಳ ಇವರಿಂದ ತೆಂಕುತಿಟ್ಟಿನ ಮಹಾಮಾಯಿ ಮುಖ್ಯಪ್ರಾಣ ಯಕ್ಷಗಾನ ಕಲಾ ಮಂಡಳಿಯಲ್ಲಿ ಹೆಜ್ಜೆ ತರಬೇತಿ ಪಡೆದಿರಿ. ಬಡಗುತಿಟ್ಟಿನಲ್ಲಿ ಆಸಕ್ತಿ ಹೊಂದಿದ ತಾವು ಸಂಜೀವ ಸುವರ್ಣ ಬನ್ನಂಜೆ ಇವರಿಂದ ತರಬೇತಿ ಪಡೆದು ಹವ್ಯಾಸಿ ಕಲಾವಿದರಾಗಿ ಕರ್ನಾಟಕ, ಸುರತ್ಕಲ್, ಸಸಿಹಿತ್ಲು, ಬಪ್ಪನಾಡು ಮೇಳಗಳಲ್ಲಿ ಪಾತ್ರಗಳನ್ನು ನಿರ್ವಹಿಸಿದಿರಿ. ಕಲಾ ಕೋವಿದರೆ, 1999ರಲ್ಲಿ ವೃತ್ತಿ ಕಲಾವಿದರಾಗಿ ಮಂದಾರ್ತಿ ಮೇಳವನ್ನು ಸೇರಿದಿರಿ. 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತಾವು ನಂತರ ಸಾಲಿಗ್ರಾಮ ಮೇಳದಲ್ಲಿ ಮುಖ್ಯ ಸ್ತ್ರೀ ಪಾತ್ರಧಾರಿಯಾಗಿ 22 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದಿರಿ. ಪ್ರಸಿದ್ಧ ಸ್ತ್ರೀವೇಷಧಾರಿಗಳಾದ ಕುಯೂರ್ ರಾಮಚಂದ್ರ ರಾವ್, MA ನಾಯ್ಕ್ ಇವರ ಪ್ರೇರಣೆಯಿಂದ ಹೆಚ್ಚಿನ ಅನುಭವವನ್ನು ಪಡೆದು ತಾವು ದೇವಿ, ಮೋಹಿನಿ, ದಾಕ್ಷಾಯಿಣಿ, ಸತ್ಯವಾನ್ ಸಾವಿತ್ರಿ, ಶಕುಂತಲ, ದಮಯಂತ್ರಿ, ತ್ರೈಲೋಕ್ಯ ಸುಂದರಿ, ಚಂದ್ರಮತಿ, ಸೀತೆ, ಮಂಡೋದರಿ, ತಾರಾ, ಮಾಯಾಸ್ವರೂಪನಕಿ, ಅಂಬೆ, ದ್ರೌಪದಿ, ಸುಭದ್ರೆ, ಸೈರೇಂದ್ರೆ, ಕುವಲೆ, ಪ್ರಭಾವತಿ, ಸತ್ಯಭಾಮೆ, ವಿಷಯ ಮುಂತಾದ
ಸಾತ್ವಿಕ ಪಾತ್ರಗಳು ಮತ್ತು ಗರತಿ ಪಾತ್ರಗಳನ್ನು ಮಾಡಿ ಜನಮನ್ನಣೆಯನ್ನು ಪಡೆದು ಸೈ ಎನಿಸಿದಿರಿ. ಈಶ್ವರಿ ಪರಮೇಶ್ವರ ಈಶ್ವರಿ, ಚಂದ್ರಮುಖಿ ಸೂರ್ಯ ಸಖಿಯ ಲಕ್ಷ್ಮಣ, ಶಿವಶಂಕರಿಯ ಶಂಕರಿ, ಜ್ವಾಲೆ ಮುಂತಾದ ಹೊಸ ಪ್ರಸಂಗದಲ್ಲಿ ಛಾಪು ಮೂಡಿಸಿದ ಮೇರು ವ್ಯಕ್ತಿತ್ವ ತಮ್ಮದು. ವಿಷ್ಣು, ರಾಮ, ವಿಭೀಷಣ, ವಾಲಿ, ಸುಗ್ರೀವ, ಹನುಮಂತ, ಅಕ್ರೂರ, ಕೃಷ್ಣ, ಅಶ್ವತ್ಥಾಮ, ಶಲ್ಯ ಮುಂತಾದ ಪುರುಷ ಪಾತ್ರಗಳನ್ನು ಮಾಡಿ ಜನಮೆಚ್ಚುಗೆಯನ್ನು ಪಡೆದಿರಿ. ತೆಂಕು ಬಡಗು ಉಭಯ ತಿಟ್ಟುಗಳಲ್ಲಿ ವೇಷ ಮಾಡಿ ಸೈ ಎನಿಸಿಕೊಂಡ ತಾವು ತಾಳಮದ್ದಲೆ ಅರ್ಥಗಾರಿಕೆಯಲ್ಲಿ ಭಾಗವಹಿಸಿ ಜನಮನ್ನಣೆಗೆ ಪಾತ್ರರಾದಿರಿ. ಕಾರ್ಕಳ ನಾಗರಿಕರು ಹಾಗೂ ಅಭಿಮಾನಿಗಳಿಂದ ಯಕ್ಷಚಂದ್ರಿಕ ಎಂಬ ಬಿರುದನ್ನು ಪಡೆದಿರಿ. ನಿಮ್ಮ ಕಲಾ ಪ್ರೌಢಮೆಯನ್ನು ಗುರುತಿಸಿದ ಹಲವಾರು ಸಂಘ ಸಂಸ್ಥೆಗಳಿಂದ ಪುರಸ್ಕೃತಗೊಂಡಿರಿ. ಸಾಂಸಾರಿಕವಾಗಿ ಜೀವನಕ್ಕೆ ಕಾಲಿಸಿದ ತಾವು 7/5/2008 ದೇವಿಕಾರೊಂದಿಗೆ ಮದುವೆಯಾಗಿ ಶಿವರಂಜನ್ ಮತ್ತು ಪ್ರಿಯದರ್ಶನ್ ಎಂಬ 2 ಮಕ್ಕಳ ಸುಖಿ ಸಂಸಾರ ತಮ್ಮದು. ಪ್ರಸ್ತುತ ಕೆಳಕುಂಜಾಲು ನೀಲಾವರದಲ್ಲಿ ನೆಲೆಸಿರುವ ನಿಮಗೂ ನಿಮ್ಮ ಕುಟುಂಬದವರಿಗೂ ನಮ್ಮ ಸಂಘದ ಆರಾಧ್ಯ ದೇವಿಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ಹಾಗೂ ಯಕ್ಷಗಾನದ ಆರಾಧ್ಯ ದೇವನಾದ ಶ್ರೀ ವಿಘ್ನೇಶ್ವರನು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿಯವರ ಮಕ್ಕಳು ಹಾಗೂ ಮೊಮ್ಮಕ್ಕಳು. ಕಂಡ್ಲೂರು 5/3/2025. ತಮ್ಮದೇ ಆದಂತಹ ವಿಶೇಷವಾದಂತಹ ಪಾತ್ರಗಳಿಂದ ಜನಮಾನಸವನ್ನ ಗೆದ್ದು ಈ ಯಕ್ಷರಂಗದ ದಿವ್ಯ ರತ್ನವಾಗಿ ಕಂಗೊಳಿಸ್ತಾ ಇರುವಂತಹ ಈ ಯಕ್ಷ ಚಂದ್ರಿಕೆ ಕಾರ್ಕಳ ಇವರಿಗೆ ಸಂಸ್ಥೆಯ ಆರಾಧ್ಯ ದೇವಿಯಾದಂತಹ ಕನ್ನಿಕಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಐಶ್ವರ್ಯಾದಿ ಸಕಲ ಸಂಪದಗಳನ್ನ ಇತ್ತು ಪೊರೆಯಲಿ ಎನ್ನುವಂತಹ ಆಶಯದೊಂದಿಗೆಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಉಳಿದವರಿಗೆ ಪ್ರೋತ್ಸಾಹ ನೀಡುವ ಉತ್ಸಾಹದ ಚಿಲುಮೆಯಾಗಿ ನಮ್ಮೆಲ್ಲರ ಮುಂದೆ ಕಾಣಿಸ್ತಾ ಇರುವಂತಹ ಶ್ರೀ ಶಂಕರ್ ಶೆಟ್ಟಿ ಹಳ್ನಾಡು ಮಲೆಕೋಡು ಇವರನ್ನ ಸಂಸ್ಥೆಯ ಪರವಾಗಿ ಗೌರವದಿಂದ ಸನ್ಮಾನಿಸಲಾಗುತ್ತಾ ಇದೆ. ಇವರ ಯಕ್ಷಗಾನ ಕಲಾ ಸಂಘ ರೀ ಕಂಡ್ಲೂರು 51ನೇ ಯಕ್ಷ ಕಲೋತ್ಸವದ ಸಂದರ್ಭದಲ್ಲಿ ಶ್ರೀಯುತ ಎಚ್ ಶಂಕರ್ ಶೆಟ್ಟಿ ಮಲೆಕೋಡು ಮನೆ ಹಳ್ನಾಡು ಇವರಿಗೆ ನೀಡುವ ಸನ್ಮಾನ ಪತ್ರ. ಶ್ರೀಯುತರೇ ಕೃಷ್ಣಯ್ಯ ಶೆಟ್ಟಿ ಹಾಗೂ ಶ್ರೀಮತಿ ಜಲಜಮ್ಮ ಶೆಟ್ಟಿಯವರ ದ್ವಿತೀಯ ಪುತ್ರರಾಗಿ 1953 ಮಾರ್ಚ್ 22ರಂದು ಜನಿಸಿದಿರಿ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ನಾಡಿನಲ್ಲಿ ಮುಗಿಸಿದಿರಿ. ವ್ಯವಸಾಯವನ್ನು ತಮ್ಮ ಉದ್ಯೋಗವನ್ನಾಗಿಸಿಕೊಂಡು ತಾವು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಿರಿ. ಉತ್ತಮ ಕೃಷಿಕರೆನಿಸಿಕೊಂಡು ತಮ್ಮನ್ನು ಕಾವರಾಡಿ ಸಹಕಾರಿ ವ್ಯವಸಾಯಿಕ ಸಂಘ ಸನ್ಮಾನಿಸಿದೆ. ಕಲಾಸಕ್ತರೇ, ಯಕ್ಷಗಾನ ಕಲೆಯಲ್ಲಿ ಆಸಕ್ತಿ ಹೊಂದಿದ ತಾವು 1977ರಲ್ಲಿ ನಮ್ಮ ಸಂಘವನ್ನು ಸೇರಿಕೊಂಡು ಸಂಘದ ಕಾರ್ಯಕ್ರಮ ಹಾಗೂ ಇನ್ನಿತರ ಹಲವು ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ದೇವಿ ಮಹಾತ್ಮೆಯಲ್ಲಿ ದೇವಿ ಈಶ್ವರ, ವಿದ್ಯುನ್ಮತಿ ಕಲ್ಯಾಣದ ನಾರದ, ಶೂರ್ಪನಖ ವಿವಾಹದ ಮಾರೀಚ, ಕಂಸವದಯ ಅಕ್ರೂರ, ಕಳೆದ ವರ್ಷ ಸಂಘದ ಸುವರ್ಣ ಸಂದರ್ಭದಲ್ಲಿ ಕಾಂಡವನ ದಹನದ ಮಾರುವೇಷ ಅಗ್ನಿ, ಗದಾಯುದ್ಧದ ಧರ್ಮರಾಯ, ಸಂಜಯ, ಬಬ್ರುವನ ಕಾಳಗದ ಸುಬುದ್ಧಿ, ಸುಧನ್ವ ಕಾಳಗದ ಸುಭದ್ರೆ, ಕೋಲೆ, ರಾಣಿ ಸುಲೋಚನೆಯ ಸುಲಕ್ಷಣೆ, ಮಹಾಮಂತ್ರಿ ಬುದ್ಧಿಯಲ್ಲಿ ಬ್ರಾಹ್ಮಣ ನಾಟಕದಲ್ಲಿ ಆಸಕ್ತಿ ಹೊಂದಿದ ತಾವು ಸ್ತ್ರೀ ಪುರುಷ ಪಾತ್ರದಲ್ಲಿ ಮಾಡಿ ಸಂಯೋಜಿಸಿಕೊಂಡಿದ್ದೀರಿ. ಸಂಘದ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದೀರಿ. ಹಳ್ನಾಡು ಮಾಗಣಪತಿ ಭಜನಾ ಮಂಡಳಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾ ಇದ್ದೀರಿ. ಕ್ಯಾಸನ್ಮಕ್ಕಿ ಶ್ರೀಮತಿ ವನಜಾಕ್ಷಿಯವರನ್ನು ವಿವಾಹವಾಗಿ ಸುಮಲತಾ, ಸುಪ್ರೀತ ಎಂಬ 2 ಹೆಣ್ಣು ಮಕ್ಕಳನ್ನು ಪಡೆದು ಸುಖಿ ಸಂಸಾರ ತಮ್ಮದು. ನಿಮಗೂ ನಿಮ್ಮ ಕುಟುಂಬದವರಿಗೂ ಸಂಘದ ಆರಾಧ್ಯ ದೇವಿಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ಹಾಗೂ ಯಕ್ಷಗಾನ ಆರಾಧ್ಯ ದೇವನಾದ ಶ್ರೀ ವಿಘ್ನೇಶ್ವರನು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಸ್ಥಳ ಕಂಡ್ಲೂರು. ದಿನಾಂಕ 5/3/2026. ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ ರೀ ಕಂಡ್ಲೂರು. ಸಂಸ್ಥೆಯ ಹಿರಿಯ ಸದಸ್ಯರಾಗಿ ಸಂಸ್ಥೆಯ ಎಲ್ಲರನ್ನ ಕಾರ್ಯವನ್ನ ಮಾಡುವ ಮುಖೇನವಾಗಿ ಈ ಯಕ್ಷಗಾನ ಕಲಾ ಸಂಘ 51 ವರ್ಷಗಳ ಇತಿಹಾಸ ದಾಖಲೆಯ ಇತಿಹಾಸವನ್ನ ಕಾಣುವ ಹಾಗೆ
ಪ್ರೋತ್ಸಾಹಿಸಿದಂತಹ ಹಿರಿಯರಾದಂತಹ ನಿಮಗೆ ಅಭಿನಂದನೆಗಳನ್ನ ಸೂಚಿಸುವ ಮುಖೇನವಾಗಿ ಸಂಸ್ಥೆಯ ಆರಾಧ್ಯ ದೇವರು ಆರೋಗ್ಯಪೂರ್ಣ ಆಯುಷ್ಯದೊಂದಿಗೆ ಎನ್ನುವಂತಹ ಸದಾಶಯದೊಂದಿಗೆ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ ಕಂಡ್ಲೂರು 51ನೇ ಯಕ್ಷಕಲೋತ್ಸವ ಸಂಭ್ರಮದಲ್ಲಿ ಶ್ರೀಯುತ ವೆಂಕಟರಮಣಾಚಾರ್ಯ ಕಂಡ್ಲೂರು ಇವರಿಗೆ ನೀಡುವ ಸನ್ಮಾನ ಪತ್ರ. ಶ್ರೀಯುತರೇ, ಕಂಡ್ಲೂರು ಶಂಕರಾಚಾರ್ಯ ಮತ್ತು ಪಣಿಯಮ್ಮ ದಂಪತಿಗಳ ದ್ವಿತೀಯ ಪುತ್ರರಾಗಿ ದಿನಾಂಕ 28/5/1958ರಲ್ಲಿ ಜನಿಸಿದ್ದೀರಿ. ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡೂರು ಕನ್ನಡ ಶಾಲೆಯಲ್ಲಿ ಮುಗಿಸಿದ್ದೀರಿ. ಕಲಾಸಕ್ತರೇ, ಯಕ್ಷಗಾನ ಕಲೆಯಲ್ಲಿ ಆಸಕ್ತಿ ಹೊಂದಿರುವ ತಾವು ಸಂಘದ ಸ್ಥಾಪನೆಯಲ್ಲಿ ಸೇರಿಕೊಂಡಿರಿ. ಮುತ್ತಗಾಣಿಗ ವಾಲ್ತೂರು ಇವರಿಂದ ಹೆಜ್ಜೆ ಕಲಿತಿರಿ. ಸಂಘದ ಕಾರ್ಯಕ್ರಮದಲ್ಲಿ ಒಡ್ಡೋಲಗ ವೇಷ, ವೃಷಕೇತು ಹಾಗೂ ಸ್ತ್ರೀವೇಷದ ಮಾಡಿದ್ದೀರಿ. ದಿನಾಂಕ 27/5/1984ರಲ್ಲಿ ಸಂಸಾರಿಕ ಜೀವನ ಕಾಲಿರಿಸಿದ ತಾವು ಜನ್ಸಾಲಿಯ ನೇತ್ರಾವತಿಯವರನ್ನ ವಿವಾಹವಾಗಿ ಗಣೇಶ, ಪ್ರವೀಣ, ಕಾರ್ತಿಕ ಎಂಬ 3 ಪುತ್ರರನ್ನು ಪಡೆದು ಸುಖ ಸಂಸಾರ ತಮ್ಮದು. ನೀವು ನಿಮ್ಮ ಕುಟುಂಬದವರಿಗೆ ಸಂಘದ ಆರಾಧ್ಯ ದೇವಿಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ಹಾಗೂ ಯಕ್ಷಗಾನದ ಆರಾಧ್ಯ ದೇವನಾದ ಶ್ರೀ ವಿಘ್ನೇಶ್ವರನು ಆಯುರಾರೋಗ್ಯ ಭಾಗ್ಯವ ಕರುಣಿಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಸ್ಥಳ ಕಂಡ್ಲೂರು 5/3/2026. ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀಯುತ ವೆಂಕಟರಮಣ ಆಚಾರ್ಯ ಕಂಡ್ಲೂರು ಇವರಿಗೆ ಅಭಿನಂದನೆಗಳನ್ನ, ಆರೋಗ್ಯಪೂರ್ಣ ಆಯುಷ್ಯದೊಂದಿಗೆ ಸಕಲ ಸಂಪದಗಳನ್ನಿತ್ತು ಪೊರೆಯಲಿ ಎನ್ನುವಂತಹ ಆಶಯದೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಮೊದಲಾಗಿ ಯಕ್ಷಗಾನದ ಅಧಿದೇವತೆಯಾದಂತಹ ಶ್ರೀ ಮಹಾಗಣಪತಿಯನ್ನು, ಗ್ರಾಮ ದೇವತೆಯಾದಂತಹ ಆರಾಧ್ಯ ದೇವಿ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಅಡಿದಾವರಿಗಳಿಗೆ ವಂದಿಸ್ತಾ, ಶ್ರೀ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘದ 51ನೇ ಯಕ್ಷಕಲೋತ್ಸವ ಈ ಸಮಾರಂಭದ ಸಭಾಧ್ಯಕ್ಷರಾಗಿ ಆಗಮಿಸಿದಂಥ ಶ್ರೀಯುತ ಡಾಕ್ಟರ್ ಎಂ ಅಣ್ಣಯ್ಯಕುಲಾಲ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ಕೆ ರಾಧಾಕೃಷ್ಣ ಶೆಟ್ಟಿಯವರೇ, ಇಂದು ಖ್ಯಾತ ಪ್ರಸಂಗಕೃತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಪ್ರಶಸ್ತಿ ಪ್ರದಾನ ಪುರಸ್ಕೃತರಾದಂತಹ ಶ್ರೀ ಶಶಿಕಾಂತ್ ಶೆಟ್ಟಿಯವರೇ ಹಾಗೂ ಇಂದು ಸನ್ಮಾನಗೊಂಡಂತಹ ಶ್ರೀಯುತ ಶಂಕರಶೆಟ್ಟಿ ಹಳ್ನಾಡವರೇ, ವೆಂಕಟರಮಣಾಚಾರ್ಯ ಅವರೇ ಹಾಗೂ ಸಂಘದ ಅಧ್ಯಕ್ಷರಾದಂತಹ ಉದಯ್ ಶೇರಿಗಾರವರೇ, ಕಾರ್ಯದರ್ಶಿಯಾದಂತಹ ಶ್ರೀಯುತ ಸುಧಾಕರ್ ಆಚಾರ್ಯವರೇ ಹಾಗೂ ಸಂಘದ ಸರ್ವ ಸದಸ್ಯರೇ, ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಯಕ್ಷಗಾನ ಕಲಾಭಿಮಾನಿಗಳೇ, ತಮ್ಮೆಲ್ಲರಿಗೂ ವಂದಿಸ್ತಾ, ಇಂದು ತುಂಬ ಸಂತೋಷ ಪಡುವಂತಹ ದಿನ. ಕಳೆದ ಹಲವಾರು ದಶಕಗಳಿಂದ ಈ ಸಂಘದ ಗುರುವಾಗುವಂತಹ ಯೋಗ ನನ್ನ ಪಾಲಿಗೆ ಲಭಿಸಿತು. ಅನೇಕ ಶಿಷ್ಯರು ಕೂಡ ನನ್ನಿಂದ ತರಬೇತಿಯನ್ನು ಪಡೆದು ಉನ್ನತ ಸ್ಥಾನವನ್ನು ಸೇರಿದಂತಹ ಅನೇಕ ಕಲಾವಿದರನ್ನು ಕಾಣಬಹುದು. ಈ ಯಕ್ಷಗಾನವನ್ನು ಬಾಲ್ಯದಲ್ಲೇ ಅಭ್ಯಾಸ ಮಾಡ್ತಿದ್ದಂಥ ಅನೇಕರು ಈಗ ಪ್ರೌಢರಾಗಿ ವಯೋವೃದ್ಧರಾದವರು ಕೂಡ ಇದ್ದಾರೆ. ಅವರ ಮಕ್ಕಳು ಕೂಡ ನನ್ನಲ್ಲಿ ಯಕ್ಷಗಾನವನ್ನು ಕಲೀಲಿಕ್ಕೆ ಬರ್ತಾ ಇದ್ದಾರೆ ಎಂಬುದನ್ನು ಯೋಚಿಸಿದರೆ ಒಂದೆಡೆ ಸಂತೋಷವಾಗ್ತದೆ. ಅವ್ರಿಗೆ ಕಲಿಸುವಂಥ ಭಾಗ್ಯ ಸಿಕ್ಕಿತಲ್ಲ. ಚಿಕ್ಕ ಮಕ್ಕಳಿಗೆ ಯಕ್ಷಗಾನವನ್ನು ಹೇಳಿಕೊಡುವಾಗ ಆಗುವಂತಹ ಆ ಸಂತೋಷ ಅದು ವರ್ಣನಾತೀತ. ಯಾಕಂದರೆ ಮಕ್ಕಳೆಂದರೆ ಮಣ್ಣಿನ ಮುದ್ದೆ ಹಾಗೆ. ಆ ಮಣ್ಣನ್ನು ನಾವು ಬೇಕಾದ ಆಕಾರಕ್ಕೆ ತಂದು ಮೂರ್ತಿಯನ್ನಾಗಿ ಮಾಡಿ ಸಂತೋಷ ಪಡುವಂತಹ ಜವಾಬ್ದಾರಿ
ಒಬ್ಬ ಶಿಕ್ಷಕನ, ಒಬ್ಬ ಗುರುವಿನ ಮೇಲಿರ್ತದೆ. ಮನೆಯೇ ಮೊದಲ ಪಾಠಶಾಲೆ ಎಂದಂತೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸದ್ಬುದ್ಧಿಯನ್ನು ಉಪದೇಶ ಮಾಡ್ತಾ ಅದೇ ಮಾರ್ಗದಲ್ಲಿ ಮುಂದುವರಿದು ಗುರುವಾದವನು ಕೂಡ ತಮ್ಮ ಶಿಷ್ಯರಿಗೆ ಸದ್ಬೋಧನೆಯನ್ನು ಮಾಡಬೇಕು, ಪುರಾಣ ಜ್ಞಾನವನ್ನು ಮಕ್ಕಳಿಗೆ ಕಲಿಸಬೇಕು ಎನ್ನುವಂತಹ ಅದಮ್ಯ ಉತ್ಸಾಹ ನನಗೆ. ಯಾಕಂದರೆ ನಾನು ಕಲಿತದ್ದು ಕೂಡ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದಂತಹ ಗುರುವರೇಣ್ಯರಾದಂತಹ ಗುರು ವೀರಭದ್ರ ನಾಯ್ಕರು, ಹಿರಿಯಡ್ಕ ಗೋಪಾಲರಾಯರು, ಶ್ರೀಯುತ ನೀಲಾವರ ರಾಮಕೃಷ್ಣಯ್ಯ ಮುಂತಾದ ಮಹಾನುಭಾವರಲ್ಲಿ ಯಕ್ಷಗಾನದಲ್ಲಿ ಬೇಕಾದಂಥ ವಿದ್ಯೆಯನ್ನು ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡಿದೆ. ಎಷ್ಟು ವ್ಯಯಿಸಿದರೂ ಕಡಿಮೆಯಾಗಲಾರದಂತಹ ಸಂಪತ್ತೆಂದರೆ ವಿದ್ಯಾ ಸಂಪತ್ತು. ನಾವು ಇನ್ನೊಬ್ಬರಿಗೆ ಹೇಳಿಕೊಟ್ಟಷ್ಟು ಅದು ನಮ್ಮಿಂದ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗುವುದಿಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡ ನಾನು ತಿಳಿದ ಮಟ್ಟಿಗೆ, ನಾನು ತಿಳಿದದ್ದನ್ನು ಇದು ನನ್ನಲ್ಲಿಗೆ ನಿಲ್ಲಬಾರದು, ಮುಂದಿನ ಪೀಳಿಗೆಗೆ ಇದನ್ನು ದಾಟಿಸಬೇಕೆನ್ನುವಂಥ ಉದ್ದೇಶದಿಂದ ಅನೇಕ ಸಂಘ ಸಂಸ್ಥೆಗಳಿಗೆ ಗುರುವಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅದರಿಂದ ಆತ್ಮತೃಪ್ತಿಯನ್ನು ಪಟ್ಟುಕೊಂಡವ ನಾನು. ಹೀಗೆ ಹಲವಾರು ದಶಕಗಳಿಂದ ಈ ಕಂಡ್ಲೂರಿನ ನಂಟು ನನಗಿದ್ದದ್ದು. ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿಯವರು ನಾವು ಅನೇಕ ವರ್ಷಗಳ ಕಾಲ ಜೊತೆಯಾಗಿ ಈ ಸಂಘದ ಏಳಿಗೆಗಾಗಿ ಶ್ರಮಿಸಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಅವರನ್ನು ಉಳಿಸಿಕೊಳ್ಳುವಂಥ ಭಾಗ್ಯ ನಮಗಿಲ್ಲ. ಹುಟ್ಟಿದವ ಒಂದಲ್ಲ ಒಂದು ದಿನ ಇಲ್ಲ ಅನಿಸಿಕೊಳ್ಳಲೇಬೇಕು, ಅದು ಪ್ರಕೃತಿ ನಿಯಮ. ಹಾಗೆ ನಮ್ಮನ್ನೆಲ್ಲ ಅಗಲಿದ ಡಾಕ್ಟರ ಪ್ರಶಸ್ತಿಯನ್ನು ಕೊಡ್ತಾ ಇರುವುದು ನಿಜವಾಗಿಯೂ ಒಂದು ಧನ್ಯತಾ ಭಾವವನ್ನು ಉಂಟು ಮಾಡ್ತಾ ಇದೆ. ಈ ವರ್ಷ ಪ್ರಧಾನ ಸ್ತ್ರೀವೇಷಧಾರಿಗಳಾದಂತಹ ಶ್ರೀ ಶಶಿಕಾಂತ್ ಶೆಟ್ಟಿಯವರು ಆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯೋಗ್ಯ ವ್ಯಕ್ತಿ. ಡಾಕ್ಟರ ಅನೇಕ ಪ್ರಸಂಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಅವರಿಗೆ ಈ ಪ್ರಶಸ್ತಿ ನೀಡಿದ್ದು ನನಗಂತೂ ತುಂಬ ಸಂತೋಷವಾಗಿದೆ. ಅವರ ಮುಂದಿನ ಕಲಾ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ. ಇನ್ನು ಅನೇಕ ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸುವಂತಹ ಭಾಗ್ಯವನ್ನು ಶ್ರೀದೇವರು ಶಶಿಕಾಂತ್ ಶೆಟ್ಟಿಯವರಿಗೆ ನೀಡಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸ್ತೇನೆ. ಇಷ್ಟು ವರ್ಷ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಗಳಲ್ಲಿ ನಾನು ತಿಳಿದಂತಹ ವಿದ್ಯೆಯನ್ನು ಬೋಧಿಸಿದ್ದಕ್ಕೆ ಪ್ರಸಾದ ರೂಪವೋ ಎಂಬಂತೆ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಪ್ರಶಸ್ತಿ ಪ್ರಸಾದ ರೂಪವಾಗಿ ನನಗೆ ಒಲಿದು ಬಂದಿದ್ದೆ. ಇದು ನಿಜವಾಗಿಯೂ ಹೆಮ್ಮೆ ತರುವಂತಹ ವಿಚಾರ. ಈ ಪ್ರಶಸ್ತಿಗೆ ಅನುವು ಮಾಡಿಕೊಟ್ಟಂಥ ನಮ್ಮ ಸಂಘದ ಸರ್ವ ಸದಸ್ಯರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಸಂಘ ಸ್ಥಾಪಿಸುವುದು ಸುಲಭ, ಆದರೆ ಮುನ್ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟ ಎಂಬ ವಿಚಾರ ತಾವು ಕೂಡ ಅರಿಯದವರೇನಲ್ಲ. ಆದರೂ ಕೂಡ ಎಷ್ಟೇ ನಷ್ಟಗಳು ಅನುಭವಿಸಿದರೂ ಕೂಡ ಕಳೆದ ನಿರಂತರವಾಗಿ 50 ವರ್ಷಗಳನ್ನು ಪೂರೈಸಿ 51ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವಂತಹ ಈ ಸಂಘದ ಧೀಶಕ್ತಿ ಯಾರೂ ಮೆಚ್ಚಲೇಬೇಕು. ಕೇವಲ ಸಂಘದ ಸದಸ್ಯರಿಂದ ಈ ಸಂಘ ಉಳಿದಿದೆ ಅಂತ ಹೇಳಲಿಕ್ಕಿಲ್ಲ. ನಿಮ್ಮಿಂದ, ನಿಮ್ಮ ಊರಿನ ಸಂಘ ಇದು. ಇದನ್ನು ಉಳಿಸಿ ಬೆಳೆಸಬೇಕಾದವರು ನೀವು ಇಷ್ಟರವರೆಗೆ ನಡೆಸ್ಕೊಂಡು ಬಂದಿದ್ದೀರಿ. ಮುಂದೂ ಕೂಡ ಇದನ್ನು ಅಬಾಧಿತವಾಗಿ ನಡೆಸ್ಕೊಂಡು ಹೋಗಬೇಕಂತ ಊರ ಪರವೂರ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಹೃತ್ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂಘ ಇನ್ನು 100 ಕಾಲ ಬಾಳಬೇಕು. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಕಲಾಭ್ಯಾಸ ಮಾಡಿ ಈ ಊರಿನ ಹೆಸರನ್ನು ಉತ್ತುಂಗಕ್ಕೇರಿಸಬೇಕೆನ್ನುವಂತಹ ಬಯಕೆ ನನ್ನದು. ಕಲಾಮಾತೆಯಾದಂತಹ ಶ್ರೀ ಕನ್ನಿಕಾ ಪರಮೇಶ್ವರಿ ನಮ್ಮ ಬಾಲ ಕಲಾವಿದರಿಗೆ, ಸಂಘದವರಿಗೆ ತಮ್ಮ ವರದ ಹಸ್ತವನ್ನು ನೀಡಬೇಕು. ಅವರ ಕೃಪಾಶೀರ್ವಾದ ಸದಾ ನಮ್ಮ ವಿದ್ಯಾರ್ಥಿಗಳ ಮೇಲಿರಬೇಕೆನ್ನುವಂಥ
ಹೃತ್ಪೂರ್ವಕವಾಗಿ ಹಾರೈಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ, ಸನ್ಮಾನಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಾನು ವಂದಿಸುತ್ತಾ ಒಂದೆರಡು ಅನಿಸಿಕೆ ಹೇಳಿಕೊಳ್ತೇನೆ. ಇಲ್ಲಿ ಮೇಲೆ ಅಧ್ಯಕ್ಷರಾಗಿ ಒಬ್ಬರು ಡಾಕ್ಟರ್ ಇದ್ದಾರೆ, ಕೆಳಗಡೆ ನನ್ನ ಹಿತೈಷಿ ಒಬ್ಬರು ಡಾಕ್ಟರ್ ಇದ್ದಾರೆ. ಮೇಲೆ ಕೆಳಗೆ ಇರುವ 2 ಡಾಕ್ಟರನ್ನು ನಾನು ಯಾಕೆ ನೆನಪು ಮಾಡ್ತೇನೆ ಅಂತ ಹೇಳಿದರೆ, ಕೆಲವು ತಿಂಗಳ ಹಿಂದೆ ನಾನು ಮೇಲೆ ಕೆಳಗಾಗುವ ಒಂದು ಪರಿಸ್ಥಿತಿ ಬಂದಿತ್ತು. ಬಹುತೇಕ ಮೇಲೆ ಕೆಳಗೆ ಬರಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿ ಬಂದಾಗ ಈ ಡಾಕ್ಟರ್ಗಳ ವಿಶೇಷವಾದಂಥ ಆರೈಕೆ ಕಾಳಜಿಯಿಂದ ನಾನು ಮತ್ತೆ ಬದುಕಿದ್ದೇನೆ. ಆದ್ದರಿಂದ ಡಾಕ್ಟರ್ಗಳಿಗೆ ನಾನು ಮೊದಲು ನಮಸ್ಕಾರ ಮಾಡುತ್ತೇನೆ. ಭೌತಿಕವಾದಂಥ ಈ ನನ್ನ ದೇಹವನ್ನು ಡಾಕ್ಟರ್ಗಳು ಅವರಂತಹ ವಿದ್ಯೆ ಕೌಶಲ, ಅವರ ಕಾಳಜಿ ಆರೈಕೆಯಿಂದ, ದೇವರ ದಯೆಯಿಂದ ನಾನು ಬದುಕಿ ಬಂದಿದ್ದರೂ, ರಂಗಸ್ಥಳದಲ್ಲಿ ನನ್ನನ್ನು ಬದುಕಿಸಿದವರು ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿಯವರು. ಮಾತೇ ಇಲ್ಲ ಅದರ ಬಗ್ಗೆ. ಮಂದಾರ್ತಿ ಮೇಳದಲ್ಲಿ ಪೌರಾಣಿಕ ಪ್ರಸಂಗಗಳಲ್ಲಿ ವೇಷ ಮಾಡ್ತಾ ಬಂದವನು ನಾನು. ಬಹಳ ವರ್ಷಗಳ ನನಗೆ ಅನುಭವ ಇರಲಿಲ್ಲ ರಂಗಸ್ಥಳದ್ದು. ಪೌರಾಣಿಕ ಪ್ರಸಂಗಗಳು ನಾನು ಕಲಿತದ್ದು ಬಡಗುತಿಟ್ಟಲ್ಲ, ಬಡಗುತಿಟ್ಟಿನ ಬಹಳ ಆಟಗಳನ್ನು ನೋಡಿದವನು ಅಲ್ಲ ನಾನು. ತೆಂಕುತಿಟ್ಟನ್ನು ಹವ್ಯಾಸಿಯಾಗಿ ಅಭ್ಯಾಸ ಮಾಡಿದವನು. ತೆಂಕುತಿಟ್ಟಿನ ಹವ್ಯಾಸಿಯಾಗಿ ಒಂದಿಷ್ಟು ಮೇಳಗಳಲ್ಲಿ 1-2 ವರ್ಷಗಳ ಕಾಲ ಇದ್ದವನು. ಮಂದಾರ್ತಿ ಮೇಳ ಬಡಗುತಿಟ್ಟಿನ ಆಕರ್ಷಣೆಯಿಂದ ರಾಮನಾಯಿರಿ ಬ್ರಹ್ಮ ಅವರ, ಶಿರಳಗಿ ಭಾಸ್ಕರ ಜೋಶಿಯವರು, ಇವರದೆಲ್ಲ ವೇಷ ನನಗೆ ಬಹಳ ಸಂತೋಷ ಕೊಡುವಂಥ ವೇಷಗಳಾಗಿತ್ತು. ಆ ಆಕರ್ಷಣೆಯಿಂದಲಾಗಿ ನಾನು ಮಂದಾರ್ತಿ ಮೇಳಕ್ಕೆ ಸೇರಿದವನು. ಅಲ್ಲಿ 4 ವರ್ಷ ಪೌರಾಣಿಕ ಪ್ರಸಂಗಗಳಲ್ಲೇ ನಾನು ವೇಷ ಮಾಡ್ತಾ ಇದ್ದರು. ಈ ಹಿಂದಿನ ತುಳು ಪ್ರಸಂಗಗಳಲ್ಲೆಲ್ಲ ಸಾಮಾಜಿಕ ಪ್ರಸಂಗಗಳಲ್ಲಿ ವೇಷ ಮಾಡಿದ್ದೆ. ಆದರೆ ಒಂದು ಹೊಸ ಪ್ರಸಂಗದಲ್ಲಿ ಈಶ್ವರಿ ಪರಮೇಶ್ವರಿ ಅಂತ ಒಂದು ಪ್ರಸಂಗ ನನ್ನನ್ನು ಲಿಫ್ಟ್ ಮಾಡಿತ್ತು. ನಾನೊಂದು ಯಶಸ್ಸಿನ ಉತ್ತುಂಗಕ್ಕೆ ಏರುವುದಕ್ಕೆ ಅದು ಬಹಳ ಪ್ರಧಾನವಾದಂಥ ಮೆಟ್ಟಿಲದು ನನಗದು. ಈಗ ಬಹು ವರ್ಷ ಕಾಲ ನನ್ನನ್ನು ಇವರು ಅತ್ತೆ ಮಾಡಿದವರು ಅಂತ ಈಶ್ವರಿಯ ಪಾತ್ರ. ಆದರೆ ನನಗೆ ಆ ಪಾತ್ರ ನಿಜವಾಗಿ ಅದರಿದ್ದದ್ದು ನನಗೆ ಆ ಪಾತ್ರ ಅಲ್ಲಾಗಿತ್ತು. ನನಗೆ ಪರಮೇಶ್ವರಿಯ ಪಾತ್ರ ಆಗಿತ್ತು. ಆದರೆ ಬೊಂಬಾಯಿಯಲ್ಲಿ ಟ್ರಯಲ್ ಆಗುವಂಥ ಹೊತ್ತಿನಲ್ಲಿ ಡಾಕ್ಟ್ರೇ ನನಗೆ ಆ ಪಾತ್ರವನ್ನು ಒದಗಿಸಿಕೊಟ್ರು. ಅಂದರೆ ಒಬ್ಬ ಕಲಾವಿದನ ಮೇಲೆ ಆ ಡಾಕ್ಟರ್ ತೋರಿಸಿರುವಂಥ ಒಂದು ವಿಶ್ವಾಸ ಏನು ಗಮನಿಸಿದರೂ ಗೊತ್ತಿಲ್ಲ ನನಗೆ. ನಾನು ಹೊಸಬ, ಕಲಾ ಪ್ರಪಂಚಕ್ಕೆ ನಾನು ಹೊಸಬ, ಟೆಂಟು ಮೇಳಕ್ಕೆ ನಾನು ಹೊಸಬ, ಅನುಭವವಿಲ್ಲ. ಆದರೂ ಒಂದು ಪ್ರಧಾನ ಪಾತ್ರವನ್ನು, ಇಡೀ ರಾತ್ರಿ ಇರುವಂಥ ಒಂದು ಪ್ರಧಾನ ಪಾತ್ರವನ್ನು ಒಬ್ಬ ಸಣ್ಣ ಹುಡುಗನಲ್ಲಿ ಮಾಡಿಸ್ತಾರೆ, ಅನುಭವ ಇಲ್ಲದಿರುವಂಥ ಹುಡುಗನಲ್ಲಿ ಮಾಡಿಸ್ತಾರೆ ಅಂತ ಆದರೆ ಆ ಡಾಕ್ಟರ್ ವಿಶ್ವಾಸ ಎಷ್ಟು ದೊಡ್ಡದು. ಜೊತೆಯಲ್ಲಿ ಅವರ ನಿರ್ದೇಶನ ಎಷ್ಟು ಕೆಲಸ ಮಾಡಿದೆ. ಕಳೆದ ವರ್ಷದ ತನಕವೂ ನಾನು ಡೇರೆ ಮೇಳದಲ್ಲಿ ಇರುವಂಥ ಹೊತ್ತಿನಲ್ಲಿ ವರ್ಷ ಬೇರೆ ಬೇರೆ ಸಾಮಾಜಿಕ ಪ್ರಸಂಗಗಳು ಬಂದ ಹೊತ್ತಿನಲ್ಲಿ ನಾವು ಬಹುತೇಕ ಡಾಕ್ಟ್ರನ್ನು ನೆನಪು ಮಾಡದೇ ಇರುವಂತಹ ಟ್ರಯಲ್ಗಳಿಲ್ಲ. ಯಾರ ಪ್ರಸಂಗವೇ ಇರಲಿ, ಯಾರೆಷ್ಟೇ ಟ್ರಯಲ್ ಮಾಡ್ತಾ ಇರಲಿ, ಡಾಕ್ಟ್ರು ಬೇಕಾಗಿತ್ತು. ಡಾಕ್ಟ್ರ್ ಟ್ರಯಲ್ ಆದರೆ ಹೌದು, ಹಾಡುತ್ತಿದ್ದರು, ಕುಣಿಯುತ್ತಿದ್ದರು, ಇಂಥ ಹೊತ್ತಿನಲ್ಲಿ ಇಂಥ ಡೈಲಾಗ್ಗಳು ಬರಬೇಕು ಅಂತ ಬರೆದು ಕೊಡ್ತಿದ್ರು. ಮಳೆಗಾಲದಲ್ಲಿ ಅವರ ಸಿದ್ಧತೆ ಆಗಿ ಹೋಗುತ್ತಿತ್ತು. ನವೆಂಬರ್ನಲ್ಲಿ ಮೇಳ ಹೊರಡುವುದಾಗಿದ್ದರೂ ಕೂಡ ಮನೆಗೆ ಕರೆಸಿಕೊಂಡು ಬೇಕಾದಂಥ ಸ್ಕ್ರಿಪ್ಟ್ ಕೊಟ್ಟು, ಈ ಅರ್ಥಗಳನ್ನೆಲ್ಲ ಹೇಳಬೇಕು ನೀನು ಅಂತ ಹೇಳಿಕೊಂಡು ಬೇರೆ ಹೇಳು, ಆದರೆ ಇಂದು ಈ ಮೇನ್ ಪಾಯಿಂಟ್ಗಳು ಬರಬೇಕು. ಕೇವಲ ಇಬ್ಬರಿಗಂತಲ್ಲ, ಯಾರೋ ಮೇಲೆ ಅತಿಯಾದಂಥ ವಿಶ್ವಾಸ, ಯಾರೋ ಮೇಲೆ ಹೆಚ್ಚಿನ ಪ್ರೀತಿ, ಯಾರೋ ಮೇಲೆ ಹೆಚ್ಚಿನ ಕಾಳಜಿ ಅಂತಲ್ಲ. ಹಾಸ್ಯಗಾರರಿಂದ ಹಿಡಿದು ಹಾಸ್ಯದ ಸನ್ನಿವೇಶಗಳಿರಲಿ, ಬೇರೆ ಹೆಚ್ಚು ಬಿಟ್ಟು ಉಡುಗೆ ತೊಡುಗೆಗಳ ಬಗ್ಗೆಯೂ ಅಷ್ಟೇ ಕಾಳಜಿ ಇಟ್ಟು, ಆ ಸೀರೆ ಸರಿಯಾಗಲಿಲ್ವ, ಬೇರೆ ಸೀರೆ ಉಡ, ಎಂಟ್ರೆನ್ಸಿಗೆ ಅದಲ್ಲ ಬೇರೆ, ಅಥವಾ ಒಂದು ಕೇಶಾಲಂಕಾರ ಮುಂಗುರುಳು ಹಾಗೆ ಬರಬಾರ್ದು, ಹೀಗೆ ಬರಬೇಕು ಅಂದರೆ ತಾನು ಅವರು ಪಾತ್ರಗಳನ್ನು ಮಾಡ್ತಾ ಇದ್ದವರಾಗಿದ್ದರು. ಅವರ ಸನ್ಮಿತ್ರರೊಬ್ಬರು ವಕೀಲರು ನನಗೆ ಬೆಂಗಳೂರಲ್ಲೊಬ್ಬರು ಸಿಕ್ಕಿದ್ರು. ಅವರು ಬಹಳ ಹೇಳ್ತಿದ್ರು, ಡಾಕ್ಟರ್ ಅಂಬೆ, ಎಂ ಹೆಗಡೆಯವರ ಭೀಷ್ಮ, ನನ್ನ ಬ್ರಾಹ್ಮಣ ನೋಡಬೇಕಿತ್ತು ಆವಾಗ ನಮ್ಮದ್ದು ಅಂತೇಳಿ. ಬಹಳ ಅದ್ಭುತವಾದಂತಹ ಕೆಲಸ ಮಾಡಿರುವಂತಹ ಡಾಕ್ಟ್ರು ನನ್ನ ಅಂಬೇನೂ ನೋಡಿ ಮೆಚ್ಚಿಕೊಂಡಿದ್ದಾರೆ. ಬಹುತೇಕ ಅವರು ಮುಂದಿನ ವರ್ಷದನ್ನು, ನಮ್ಮ ಪ್ರಸಂಗ ನವೆಂಬರಲ್ಲಿ ಹೊರಟು ಡಿಸೆಂಬರ್ ಪ್ರಾರಂಭ ಆಗುವಾಗಲೇ ಅವರು ಹೇಳಿಕೊಂಟು, ನಿನಗೆ ಮುಂದಿನ ವರ್ಷ ಇನ್ನೊಂದು ಬೇರೆ ರೀತಿಯ ಹೊಸ ರೋಲ್ ಕೊಡ್ತೇನೆ ಅಂತ. ಅಂದರೆ ಅವರ ತಲೆಯಲ್ಲಿ ಆಗಲೇ ಬಂದಾಯಿತು. ಕಲಾ ಪ್ರಪಂಚ ಅಂತ ಹೇಳಿದರೆ ಆ ಡಾಕ್ಟ್ರಿಗೆ ಅದೆಂತಹ ಪ್ರೀತಿಯಾಗಿತ್ತು, ಅದೆಂಥ ಉಸಿರಾಗಿತ್ತು. ನಾನು ಎಷ್ಟೋ ಬಾರಿ ಇಲ್ಲಿ ಕಂಡ್ಲೂರು ಶಾಲೆಯಲ್ಲಿ, ಬಳ್ಕೂರು ಶಾಲೆಯಲ್ಲಿ ನಾನಲ್ಲಿ ಆ ಕಡೆ ನನ್ನ ಅಭಿಮಾನಿಗಳ ಮನೆಗೆ ಹೋಗುವಾಗ ಎಷ್ಟೋ ಬಾರಿ ರಾತ್ರಿ 12 ಗಂಟೆಗೆಲ್ಲ ನೋಡಿದ್ದೇನೆ ಅವರನ್ನು. ನಾಟಕದ ಟ್ರಯಲ್ ಮಾಡೋದು, ಎಚ್ಚಮ್ಮ ನಾಯಕ ನಾಟಕದ ಟ್ರಯಲ್ ಮಾಡೋದು, ಅದನ್ನೇ ರಂಗನಾಯಕಿ ಪ್ರಸಂಗ ಮಾಡಿದರು ಅವರು.
ಅವರ ಕೆಲವಷ್ಟು, ನನ್ನನ್ನು ಮಾತ್ರ ಅಲ್ಲ, ಬಹುತೇಕ ಮೇಳಕ್ಕೆ ಕಲಾವಿದರುಗಳನ್ನು ಆಯ್ಕೆ ಮಾಡುವಾಗಲೂ ಅವರ ಪ್ರಧಾನ ಪಾತ್ರ ವಹಿಸ್ತಾ ಇದ್ದರು. ಅವರು ದಿವಂಗತರಾದಂತಹ ಬೆಳೆಯೂರು ಕೃಷ್ಣಮೂರ್ತಿಗಳನ್ನು ಆಯ್ಕೆ ಮಾಡಿದವರು ಡಾಕ್ಟರ್ ಅಂತೆ. ಹಾಗಾದರೆ ಉಳಿದವರಲ್ಲಿರುವಂತಹ ಕಲಾ ವ್ಯಕ್ತಿತ್ವವನ್ನು ಒಬ್ಬರು ರಸಜ್ಞರಾಗಿ ಅದನ್ನು ಕಂಡು ಆ ಬಳಿಕ ಅವರನ್ನು ಸ್ವೀಕರಿಸುವಂಥ ಒಂದು ಒಳ್ಳೆಯ ಗುಣ ಇತ್ತು. ಕೇವಲ ಒಬ್ಬ ಕವಿ ಮಾತ್ರ ಅಲ್ಲ, ಅವರು ಮತ್ತೊಬ್ಬರಲ್ಲಿದ್ದಂಥ ಒಳ್ಳೆಯ ಗುಣಗಳನ್ನು ಸ್ವೀಕರಿಸ್ತಾ ಇದ್ದರು. ಮಾತ್ರ ಅಲ್ಲ, ಆ ಒಂದು ವರ್ಷ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇಡುವುದಕ್ಕೋಸ್ಕರವಾಗಿ ಮೇಳದಲ್ಲಿ ಒಂದು ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ಇಟ್ಟಿದ್ದರು. ಅವರು ಒಂದಿಷ್ಟು ಏನು ಬೇಕು, ಒಂದಿಷ್ಟು ಮಾತ್ರೆಗಳು, ಒಂದಿಷ್ಟು ಬ್ಯಾಂಡೇಜ್ಗಳು, ಏನಾದರೂ ತುರ್ತು ಸಂದರ್ಭಗಳಲ್ಲಿ ಬೇಕು ಅಂತಾಗಿದ್ರೆ ಇಟ್ಟಿದ್ರು ಅವರು. ಇಂತಹ ಒಬ್ಬ ಕಲಾವಿದರುಗಳ ಬಗ್ಗೆ ವಿಶೇಷವಾದ ಕಾಳಜಿನ ಉಳ್ಳವರು ಡಾಕ್ಟರ್ ಆಗಿದ್ದರು. ಅವರ ಪ್ರಸಂಗದಲ್ಲಿ ತುಂಬ ಪ್ರಸಂಗಗಳಲ್ಲಿ ನಾನು ಬಹುತೇಕ ರಂಗಪಂಚಮಿ ಸಂಧ್ಯಾ ಸಾವೇರಿಯ ತನಕ ಅವರು ಬರೆಯುವಂಥ ಕೊನೆಯ ಪ್ರಸಂಗ ಬಹುತೇಕ ಕುಂದಾಪುರ ಕ್ಷೇತ್ರವಾಗ್ತಾ ಇರಬೇಕು. ಅದು ಅವರು ಹನುಮಗಿರಿ ಮೇಳಕ್ಕೆ ಕೊಟ್ಟಿದ್ದರು. ಸಾಲಿಗ್ರಾಮ ಮೇಳಕ್ಕೆ ಅವರ ಸಂಧ್ಯಾ ಸಾವೇರಿ ಎನ್ನುವಂಥ ಪ್ರಸಂಗ ಕೊನೆಯ ಪ್ರಸಂಗ. ಅದರಲ್ಲಿ ನಾನು 2 ಪಾತ್ರಗಳನ್ನು ನಾನು ಮಾಡಿದ್ದುಂಟು. ಅಂತಹ ಡಾಕ್ಟರ್ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಈ ಹೊತ್ತು ನನಗೆ ಈ ನೆಲದಲ್ಲಿ ಸಿಗುತ್ತಾ ಇರುವುದು ನಿಜವಾಗಿ ನನಗೊಂದು ಧನ್ಯತೆಯ ಭಾವ. ಇದೇ 22 ವರ್ಷಗಳ ಹಿಂದೆ ಇದೇ ಕಂಡ್ಲೂರಿನಲ್ಲಿ ನಮ್ಮ ಈಶ್ವರಿ ಪರಮೇಶ್ವರಿ ಪ್ರದರ್ಶನ ನಡೆದಿತ್ತು. ನನಗೀಗಲೂ ನೆನಪುಂಟು. ಕಂಡ್ಲೂರು ಚಂದ್ರಣ್ಣ ಬಹುತೇಕ ಬಸ್ಸಿನ ಡ್ರೈವರೋ ಕಂಡಕ್ಟರ್ ಏನೋ ಆಗಿದ್ರು ಅವಾಗ. ಗೋಪಾಲಣ್ಣ ಅವರು ಆಯೋಜಿಸಿರುವಂತಹ ಈಶ್ವರಿ ಪರಮೇಶ್ವರಿ ಪ್ರಸಂಗದಲ್ಲಿ ನನ್ನನ್ನು ಪ್ರಥಮವಾಗಿ ಸನ್ಮಾನಿಸಿದ್ದು ಈ ಕಂಡ್ಲೂರು. ನನಗೆ ನೆನಪುಂಟು, ಆ ಫೋಟೋ ಆ ಸನ್ಮಾನ ಪತ್ರ ಉಂಟು ನನ್ನಲ್ಲಿ. ಆ ವೇದಿಕೆಯಲ್ಲಿ ಡಾಕ್ಟ್ರು ನನ್ನನ್ನು ಸನ್ಮಾನಿಸುವುದಕ್ಕೆ ವೇದಿಕೆಯಲ್ಲಿದ್ದರು. ಇವತ್ತು ಅದೇ ಕಂಡ್ಲೂರು ನೆಲದಲ್ಲಿ ಡಾಕ್ಟರ್ ಭೌತಿಕವಾದಂಥ ಶರೀರ ಇಲ್ಲದೇ ಇರಬಹುದು, ಅವರ ಅಜರಾಮರವಾದಂತಹ ಹೆಸರಿನ ಒಂದು ಪ್ರಶಸ್ತಿಯನ್ನು ಈ ನೆಲದಲ್ಲಿ ನಾನು ಪಡೆಯುತ್ತಿದ್ದೇನೆಂತ ಆದರೆ ನಿಜವಾಗಿದ್ದರೆ ನನಗೊಂದು ಧನ್ಯತೆ, ಜೊತೆಯಲ್ಲಿ ಆ ಡಾಕ್ಟರ ಒಂದು ಕೃಪೆ ಎನ್ನುವಂಥದ್ದು, ಆ ದೈವದ ಅನುಗ್ರಹ ಎನ್ನುವಂಥದ್ದು ಕಾರಣ. 51 ವರ್ಷಗಳ ಸುದೀರ್ಘವಾದಂತಹ ಒಂದು ಕಲಾ ಬದುಕು ಅಥವಾ ಒಂದು ಯಾನ ಈ ಸಂಸ್ಥೆಗುಂಟು. ಋತುಚಕ್ರ ಉರುಳುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವವಳು, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಸತತ ಕೃಷಿ ಅಲ್ಲದಿದ್ದರೆ ಭೂಮಿ ಬರಡಾಗುತ್ತದೆ. ಒಂದು ಸಂಸ್ಥೆ 51 ವರ್ಷಗಳ ಸುದೀರ್ಘವಾದಂಥ ಯಾನವನ್ನು ನಡೆಸಿಕೊಂಡು ಬರಬೇಕಾದರೆ ಏಳು ಬೀಳು, ನೋವು, ನಲಿವು ಬಹಳ ಬಂದಿರುತ್ತದೆ. ಎಷ್ಟೋ ಜನ ಹಿರಿಯರು ತನ್ನ ಜೀವನಯಾನವನ್ನು ಮುಗಿಸಿಕೊಂಡು ಹೋಗಿರ್ತಾರೆ ಇದನ್ನು ಸ್ಥಾಪಿಸಿದವರು. ಇನ್ನೆಷ್ಟೋ ಹೊಸ ಚಿಗುರುಗಳು, ಹೊಸ ಹುಲ್ಲುಗಳು ಹುಟ್ಟುತ್ತಾ ಕಲಾವಿದರಾಗುತ್ತಾರೆ. ಒಂದು ಸಂಸ್ಥೆಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ಎಷ್ಟು ಹೋರಾಟಗಳು ಬೇಕಾಗುತ್ತದೆ ಎನ್ನುವಂಥದ್ದು ನಾನು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳನ್ನು ಕಂಡಿದ್ದೇನೆ. ಈಗ ವಾಟ್ಸಪ್, ಫೇಸ್ಬುಕ್ ಯುಗ. ಒಂದು ಫೋನ್ ಮಾಡಿದರೆ ಸಾಕಾಗುತ್ತದೆ, ಫೋನ್ ಮಾಡಿ ಹೇಳಿದರೂ ಸಾಕಾಗುತ್ತದೆ. ಒಪ್ಪಿಕೊಳ್ಳುವಂಥ ಒಂದು ನಾವು ನೀವೆಲ್ಲ ಅದಕ್ಕೆ ಒಂದು ಮನಸ್ಸು ಮಾರ್ಪಾಡಾಗಿ ಆಗಿದೆ. ಆದರೂ ಮೊನ್ನೆ ದಿವಸ ಅಧ್ಯಕ್ಷರು ಕಾರ್ಯದರ್ಶಿಗಳು ರಾತ್ರಿ ನಮ್ಮ ಮನೆಯವರೆಗಾಗಿ ಬಂದು ಆಮಂತ್ರಣ ಪತ್ರಿಕೆ ನೀಡಿ, ನೀವು ಬರಬೇಕು, ನಿಮ್ಮನ್ನು ಸಮಸ್ಯೆ ಮೊದಲೇ ನಾನು ಹೇಳಿದೆ ಫೋನ್ ಮಾಡಿದರೆ ಸಾಕಿತ್ತಲ್ಲ. ಇಲ್ಲ, ಅದು ಡಾಕ್ಟ್ರು ನಮಗೆ ಹೇಳಿಕೊಟ್ಟದ್ದು, ಡಾಕ್ಟ್ರ್ ನಿರ್ದೇಶನ. ಡಾಕ್ಟ್ರ್ ಹೇಳಿಕೊಟ್ಟ ಮೇಲೆ ಅದನ್ನು ತಪ್ಪಲಿಕ್ಕಿಲ್ಲ, ಅದು ಆ ಕ್ರಮದಲ್ಲೇ ನಡೆಯಬೇಕು. ಅಂದರೆ ಒಂದು ಗೌರವಿಸುವುದು ಹೇಗೆ, ಒಂದು ಸಂಸ್ಥೆಯನ್ನು ಸರಿಯಾದ ಕ್ರಮದಲ್ಲಿ ಮುನ್ನಡೆಸಿಕೊಂಡು ಹೋಗುವುದು ಹೇಗೆ, ಎಲ್ಲವೂ ಕೂಡ ಈ ಸಂಸ್ಥೆ ಬಹು ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಉಂಟೆಂದರೆ ಯಾವ ಸಂದೇಹವೂ ಇಲ್ಲ. ಹಾಗೆ ಹೆಬ್ಬಾರಿಗೂ ಕೂಡ ಸನ್ಮಾನ ಆಯಿತು. ನನಗೆ ಮತ್ತೊಂದು ಸಂತೋಷ, ಅವರ ಸಮ್ಮುಖದಲ್ಲಿ ನನಗಾದಂಥ ಸನ್ಮಾನ. ಅವರ ಪದ್ಯಕ್ಕೆ ನಾನು ವೇಷ ಮಾಡಿದ್ದೇನೆ. ಅವರು ಶ್ರೀವೇಷದವರು, ಸುದೀರ್ಘವಾದಂತಹ ಜೀವನದಲ್ಲಿ ಕಲಾ ಬದುಕನ್ನು ಕಳೆದವರು. ಅವರು ಅವರ ಸಾಮೀಪ್ಯದಲ್ಲಿ ಡಾಕ್ಟರ ಅಮೃತ ಹಸ್ತದಲ್ಲಿ ಗಣ್ಯರ ಹಿರಿಯರ ಸಮ್ಮುಖದಲ್ಲಿ ನನಗೆ ಸನ್ಮಾನ ಆಗಿದೆ. ನನಗೆ ಇನ್ನೊಬ್ಬರು ಡಾಕ್ಟರ್ ಒಂದು ಮಾತು ಹೇಳಿದ್ದಾರೆ, ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ನಮ್ಮ ಬದುಕಿನ ನೆಗೆಟಿವ್ಗಳನ್ನು ದೂರ ಮಾಡಿ ನಮ್ಮ ಬದುಕಿನ ಪಾಸಿಟಿವ್ಗಳನ್ನು ನಾವು ಹೇಗೆ ತಗೊಳ್ಬೇಕು, ಋಣಾತ್ಮಕ ಅಂಶಗಳನ್ನು ಬಿಟ್ಟು ಧನಾತ್ಮಕವಾಗಿ ನಾವು ಯೋಚನೆಯನ್ನು ಮಾಡಬೇಕು. ಡಾಕ್ಟರ್ ಜೆ.ಎನ್. ಭಟ್ ಅಂತ ಹೇಳುವವರಿದ್ದಾರೆ, ಬಹುತೇಕ ಡಾಕ್ಟರ್ ಪರಿಚಯ ಇರಬಹುದು, ಜೇಂಕಳ ನಾರಾಯಣ ಭಟ್ರು ಅಂತೇಳಿ.
ಅವರು ಯಾವಾಗಲೂ ಹೇಳೋದು ನನಗೆ, ನನ್ನ ತುಂಬ ಆತ್ಮೀಯರು, ಅವರು ಯಾವಾಗಲೂ ಹೇಳೋದು ಖುಷಿಯಾಗಿರಬೇಕು ಶಶಿಕಾಂತ, ಕೆಟ್ಟ ಯೋಚನೆಗಳನ್ನು ಮಾಡಬಾರದು, ಕೆಟ್ಟ ವಿಷಯಗಳ ಬಗ್ಗೆ ಮಾತಾಡಬಾರದು. ಮತ್ತೊಬ್ಬರು ನಿನ್ನಲ್ಲಿ ಬೇರೆಯವರ ಸುದ್ದಿ ಮಾತಾಡ್ತಾ ಇದ್ದಾರೆ ಅಂತಂದರೆ ತಡೆದು ಬಿಡು ಅವರನ್ನು. ಯಾಕೆ ಆಡ್ತೀರಿ ಈ ಮಾತು, ನನಗೇನು ಸಂಬಂಧ ಇದೆ, ಬೇಡ, ಬೇರೆ ಏನಾದರೂ ಮಾತಾಡೋಣ, ಒಳ್ಳೆಯ ವಿಷಯ ಮಾತಾಡೋಣ. ಸುಮ್ಮನೆ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡೋದು, ಅಥವಾ ನಾವು ಮತ್ತೊಬ್ಬರಿಗೆ ಹಬ್ಬಿಸುವಂಥದ್ದು, ಇದರಿಂದ ನಮ್ಮ ನೆಮ್ಮದಿ ಹಾಳು ಮಾಡುವುದು, ಮತ್ತೊಬ್ಬರ ನೆಮ್ಮದಿ ಹಾಳು ಮಾಡುವುದು, ಇಂತಹ ನೆಗೆಟಿವ್ ಯೋಚನೆಗಳಿಂದ ದೂರ ಇರೋಣ. ಆದಷ್ಟು ಪಾಸಿಟಿವ್ ಆದಂಥ ಒಳ್ಳೆಯ ಧನಾತ್ಮಕವಾದ ಯೋಚನೆಯನ್ನು ಮಾಡೋಣ. ಸಾಧ್ಯ ಇದ್ದಷ್ಟು ಹೊತ್ತು ದೇವರನ್ನು ಪ್ರಾರ್ಥಿಸೋಣ. ಬದುಕಿನ ಉತ್ತುಂಗತೆಗೆ ಏನು ದಾರಿಗಳು ಬೇಕು, ಆ ಪರಿಹಾರಗಳೇ ಸಮಸ್ಯೆಯ ಪರಿಹಾರ ಉಂಟು, ಅದರ ಬಗ್ಗೆ ಯೋಚನೆ ಮಾಡೋಣ. ಆಗ ಬದುಕು ಯಶಸ್ಸು ಸಾಧಿಸ್ತದೆ ಅಂತ ಅವರು ಹೇಳಿದ ಮಾತು. ಬಹುತೇಕ ನನ್ನ ಪರಿಸ್ಥಿತಿ ಮೊನ್ನೆಯ ಆಸ್ಪತ್ರೆಯ ಜೀವನವನ್ನು ಹತ್ತಿರದ ನೋಡಿದವರಿದ್ದಾರೆ. ಮಾತ್ರ ಅಲ್ಲ, ಸುಧಾಕರಾಚಾರ್ಯರು ಫೋನ್ ಮಾಡಿಕೊಂಡು ಈ ಊರಿನ ದಾನಿಗಳನ್ನೇ ಹಿಡಿದು 25,000 ದೊಡ್ಡ ಮೊತ್ತವನ್ನು ನನ್ನ ಮನೆಗೆ ತಂದು ಕೊಟ್ಟಿದ್ದಾರೆ. ಹೇಳುವುದಿತ್ತು, ನಾವು ಟೆಂಟು ಮೇಳದಲ್ಲಿ ಸಾಮಾಜಿಕ ಪ್ರಸಂಗ, ಕಾಲ್ಪನಿಕ ಪ್ರಸಂಗಗಳನ್ನೇ ಆಡುತ್ತೇವೆ, ಯಕ್ಷಗಾನ ಹಾಳಾಯಿತು, ಅದು ನಾನು ಸೇರೋಕೆ ಮೊದಲಿಂದಲೂ ಇದ್ದ ಮಾತದು. ಹವ್ಯಾಸಿ ಸಂಸ್ಥೆಗಳು ಮಾತ್ರ ಯಕ್ಷಗಾನವನ್ನು ಉಳಿಸ್ತಾ ಇದೆ, ಪೌರಾಣಿಕ ಪ್ರಸಂಗವನ್ನು ಆಡಿಸ್ತಾ ಇದೆ, ಮೊದಲಿಂದ ಕೇಳಿ ಬಂದಂಥ ಮಾತು. ಆದರೆ ಕಲಾವಿದರು ಅಶಕ್ತರಾದಾಗ, ಕಲಾವಿದರು ಅಸೌಖ್ಯದಿಂದ ಕೂಡಿದಾಗ ಕೈ ಹಿಡಿಯುವುದಕ್ಕಿಂತ ಒಂದು ಹವ್ಯಾಸಿ ಸಂಸ್ಥೆಗಳು ಮುಂದೆ ಬರ್ತದೆ ಅಂತ ಆದರೆ ನಿಜವಾಗಿ ಅದರ ಕಲಾವಿದರಂತಹ ನಾವು ಧನ್ಯರು. ನಮ್ಮ ನೆಲ ಬಹುದೊಡ್ಡ ಪುಣ್ಯ ಭೂಮಿಯಾದಂಥ ನೆಲ ಇದು. ಅದರಲ್ಲಿಯೂ ಭಾರತ ಭೂಮಿಯಲ್ಲಿ ನಾವಿದ್ದೇವೆ. ಕರಾವಳಿಯಂತಹ ಪರಶುರಾಮ ಸೃಷ್ಟಿಯಲ್ಲಿದ್ದೇವೆ. ಅದಕ್ಕಿಂತಹ ಯಕ್ಷಗಾನವೂ ಇಲ್ಲದಿರುವಂಥ ಒಂದು ಬಹುದೊಡ್ಡ ಕಲೆಯಂಥ ಯಕ್ಷಗಾನದ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿ ಬಂದಿದ್ದೇವೆ. ಗಂಗೆ ತುಂಗೆ ಕಾವೇರಿಯರು ನಮ್ಮನ್ನು ಇಲ್ಲಿ ಹರಿಯದೇ ಇರಬಹುದು, ಆದರೆ ಪಂಚಗಂಗದ ಒಂದು ಪುಣ್ಯ ಸನ್ನಿಧಾನ ನಮ್ಮ ಈ ಕುಂದಾಪುರಕ್ಕುಂಟು. ಎಲ್ಲದಕ್ಕಿಂತ ಹೆಚ್ಚು ದಿನನಿತ್ಯ ಪ್ರತಿಯೊಬ್ಬರ ಮನೆಯ ಮಾಳಿಗೆ ಏರಿ ಕುಳಿತರೆ ಎಲ್ಲಿಂದಾದರೂ ಒಂದು ಚೆಂಡೆ ಶಬ್ದ ಕೇಳಿಯೇ ಕೇಳುವಂತಹ ಒಂದು ಪುಣ್ಯ ಭೂಮಿ ಅಂತ ಹೇಳಿದರೆ ನಮ್ಮ ಈ ಕರಾವಳಿ ಮಾತ್ರ. ಅಂತಹ ಭೂಮಿಯಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ. ಎಷ್ಟು ಪುಣ್ಯಾತ್ಮರು ನಾವು. ಬೇರೆ ದೇಶಗಳಲ್ಲಿ ಬಾಂಬ್ ಹಾಕುತ್ತಾ ಯಾವಾಗ ನಮ್ಮ ಪ್ರಾಣ ಹೋಗುತ್ತದೆ ಅಂತ ಹೇಳಿಕೊಂಡು ಹೆದರಿಕೊಂಡು ಬದುಕುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ದೇಶದಲ್ಲಿ ಕ್ಷೋಭೆಯಾಗುತ್ತಾ ಉಂಟು. ಆದರೆ ನಾವು ಪರಸ್ಪರ ಸಂತೋಷದ ಮುಗುಳ್ನಗಿ ಇಡುತ್ತಾ ಬಣ್ಣಗಳನ್ನು ಎರಚಿಕೊಂಡು ಹೋಳಿ ಆಡುವ ಸಂಭ್ರಮದಲ್ಲಿ ನಮ್ಮ ಭಾರತದಲ್ಲಿ ಇದ್ದೇವೆ. ನಾವು ಹೆಮ್ಮೆ ಪಡಬೇಡ ನಮ್ಮ ಭಾರತದ ಬಗ್ಗೆ, ನಮ್ಮ ಈ ನೆಲದ ಬಗ್ಗೆ. ಹಾಗಾದರೆ ನಮ್ಮ ಅಸ್ಮಿತೆ, ನಮ್ಮ ಅಂತಹ ಈ ಸಂಸ್ಕೃತಿ, ನಮ್ಮ ಈ ಸಂಸ್ಕಾರಗಳು ಹೀಗೆ ಮುಂದುವರಿಯಲಿ. ಕೊಡುಕೊಳ್ಳುವಿಕೆ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಇದ್ದಾಗ ಮಾತ್ರವೇ ಇನ್ನೊಬ್ಬರ ಜೀವ ಉಳಿಯುವುದಕ್ಕೆ ಕಾರಣವಾಗುತ್ತದೆ. ನಾನು ಮತ್ತೆ ಈ ರೀತಿಯಲ್ಲಿ ಎದ್ದು ನಿಂತು ಇಷ್ಟು ಮಾತಾಡಬೇಕು ಅಂತಾಗಿದ್ದರೆ ಈ ಸಂಸ್ಥೆಯು ನನ್ನ ಜೀವನಕ್ಕೆ ಬಹುದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ. ನಾನು ಯಾವ ಕಾಲಕ್ಕೂ ಅದನ್ನು ಮರೆಯುವುದಿಲ್ಲ ಎನ್ನುವ ಹಾಗೆ ಹೇಳುತ್ತಾ ಮಾತಿಗೆ ಪೂರ್ಣ ವಿರಾಮ ಇಡ್ತೇನೆ. ತಪ್ಪಿದಲ್ಲಿ ಕ್ಷಮಿಸಿ. ಕೃಷ್ಣದೇವಡಿಗ ಹಾಗೂ ನಂದೆಮಡಿವಾಳ್ ಇಲ್ಲಿ ಬಂದ ಮೇಲೆ ನನ್ನನ್ನು ತಿದ್ದಿ ತೀಡಿದವರು ವೆಂಕಟರಮಣ ಶೇರಿಗಾರ್. ಹಾಗೆ ಮೊದಲಾಗಿ ನನಗೆ ಸಂಘಕ್ಕೆ ಪರಿಚಯಿಸಿದವರು ಮುತ್ತಗಾಣಿಗರು. ಅಲ್ಲಿವರೆಗೂ ಏನೋ ಒಂದು ಮಾಡಿಕೊಂಡು ನಾವು ಸಂಘವನ್ನು ಮುನ್ನಡೆಸಿಕೊಂಡು ಹೋಗ್ತಿದ್ದೇವೆ. ಆಮೇಲೆ ದಾವೈ ಚಂದ್ರಶೇಖರ್ ಶೆಟ್ಟಿ ಅವರು ಇಲ್ಲಿಗೆ ಬಂದಾಗ ಯಕ್ಷಗಾನ ಅಂದರೆ ಹೇಗೆ, ಅದು ಹೇಗಿರಬೇಕು, ಯಾವ ಪಾತ್ರಧಾರಿ ಏನು ಮಾಡಿದರೆ ಚಂದ ಇರ್ತದೆ, ಯಾರಿಗೆ ಯಾವ ಪಾತ್ರ ನೀಡಿದರೆ ಉತ್ತಮವಾಗುತ್ತದೆ ಎಂಬುದನ್ನು ಕಲಿಸಿಕೊಟ್ಟಿದ್ದಾರೆ. ಅದೇ ರೀತಿ ಅಂದಿನಿಂದ ಇಂದಿನವರೆಗೂ ನಮ್ಮ ಸಂಘದ ಗುರುಗಳು ಯಾರಿಗೆ ಯಾವ ಪಾತ್ರವೆಂದು ನಿರ್ಣಯಿಸಿದ್ದರೋ ಅದನ್ನೇ ಮಾಡಿಕೊಂಡು ಬಂದಿದ್ದೇವೆ. ಇಂದು ಹಲವಾರು ಸಂಘ ಸಂಸ್ಥೆಗಳು ಮಧ್ಯದಲ್ಲಿ ಹೋಗುವುದಕ್ಕೆ ಕಾರಣ ನಾನು ರಾವಣನಾಗಬೇಕು, ನಾನು ಅಭಿಮನ್ಯು ಆಗಬೇಕು, ನಾನು ಕೃಷ್ಣನಾಗಬೇಕು, ನಾನು ಕರ್ಣನಾಗಬೇಕು. ಇದೇ ಒಂದು ಹುಚ್ಚಾಟದಲ್ಲಿ ನಮ್ಮ ಸುತ್ತಮುತ್ತ 10 ಸಂಘಗಳು ಸಂಸ್ಥೆಗಳು ನೆಲಕಚ್ಚಿದ್ದಾವೆ. ಅದಕ್ಕಾಗಿ ಇನ್ನು ಈ ನೆಲದಲ್ಲಿ ನಾನು 51 ವರ್ಷಗಳಲ್ಲಿ ನಾವು ಇಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಇಲ್ಲಿನ ಅಧ್ಯಕ್ಷರು, ಸಭಾಧ್ಯಕ್ಷರು ಎಲ್ಲರಿಗೂ ಬದಲಾಗಿ ವಂದಿಸುತ್ತಾ ನನಗೆ ಮಾತಾಡುವುದಕ್ಕೆ ಒಂದೆರಡು ಮಾತುಗಳು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಹೆಚ್ಚು ಮಾತನಾಡುವುದಿಲ್ಲ. ಎಲ್ಲರೂ ಮಕ್ಕಳ ಯಕ್ಷಗಾನದ ಬಗ್ಗೆ ನೋಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಯಕ್ಷಗಾನ ಅಂದರೆ ಇದು ಬರೀ ಕಲಾರೂಪವಲ್ಲ, ಇದು ಜೀವನ ದರ್ಶನ. ಇಲ್ಲಿ ನೃತ್ಯ ಇದೆ, ಸಂಗೀತ ಇದೆ,
ಸಾಹಿತ್ಯ ಇದೆ, ವೇಷಭೂಷಣ ಇದೆ, ಸಂಭಾಷಣೆ ಇದೆ, ಭಾವಪ್ರಕಟಣೆ ಇದೆ. ಎಲ್ಲ ಒಟ್ಟಿಗೆ ಸೇರಿ ಇದು ರಂಗವನ್ನು ಶ್ರೀಮಂತಗೊಳಿಸುತ್ತೆ. ನಮ್ಮ ಬಡಗುತಿಟ್ಟಿನ ಯಕ್ಷಗಾನವೇ ಹಾಗೆ. ಇದನ್ನು ನೋಡುವುದಂದರೆ ಅಷ್ಟು ಖುಷಿ. ಕಾರಣ ಒಂದು ವೇಷಭೂಷಣ, ದೊಡ್ಡ ದೊಡ್ಡ ಕಿರೀಟ, ಒಳ್ಳೆಯ ಆಭರಣ, ಆ ಮುಖವರ್ಣಿಕೆ, ಇಡೀ ಆ ಪಾತ್ರಕ್ಕೆ ಜೀವ ತುಂಬುತ್ತೆ ಅದು. ಇನ್ನೊಂದು ಶಿಸ್ತುಬದ್ಧವಾದ ನೃತ್ಯ, ಆ ಗಾಂಭೀರ್ಯತೆ, ಲಯಬದ್ಧತೆ. ಇನ್ನು ಭಾಗವತರು, ಅವರು ಇಡೀ ಪ್ರಸಂಗಕ್ಕೆ ಸ್ವರ ನೀಡುವವರು, ಅವರ ಜೀವ, ಇಡೀ ಕಥೆಯ ಜೀವಾಳವೇ ಭಾಗವತರು. ಇನ್ನು ಚಂಡೆ ಮತ್ತು ಮದ್ದಲೆ ಅನ್ನುವಂಥದ್ದು ಎಲ್ಲ ಜನರನ್ನು ರಂಗಭೂಮಿ ಕಡೆಗೆ ಆಕರ್ಷಿಸುತ್ತೆ. ನಮ್ಮ ಈ ಬಡಗುತಿಟ್ಟಿನ ಯಕ್ಷಗಾನ ಅನ್ನೋದು ಈಗ ಶ್ರೀಧರ್ ಹೆಬ್ಬಾರ್ ಅವರದ್ದು ಪ್ರಶಸ್ತಿ ಪತ್ರ ವಾಚನೆ ಮಾಡುವಾಗ ನೋಡಿದೆ. ಅವ್ರು ಎಷ್ಟು ಊರು ತಿರುಗಿದ್ದಾರೆ, ಎಷ್ಟು ವಿದೇಶಗಳಲ್ಲಿ ನಮ್ಮ ಯಕ್ಷಗಾನವನ್ನು ಪ್ರದರ್ಶನ ಮಾಡಿ ನಮ್ಮ ಕಲೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಅದು ಶಿವರಾಮ್ ಕಾರಂತರು ಇರಬಹುದು, ಬೇರೆ ಬೇರೆ ಯಕ್ಷಗಾನ ಕಲಾವಿದರು. ಅಣ್ಣಯ್ಯ ಕುಲಾರರ ಹತ್ರ ಹೇಳ್ತಾ ಇದ್ದೆ, ನನ್ನ ಅಜ್ಜ ಮಂದರ್ತಿ ಮೇಳದ ಸಂಚಾಲಕರಾಗಿದ್ದರು, ಹರಾಡಿ ರಾಮಗಾಣಿಗನ ಗಾಡ್ ಫಾದರ್ ಆಗಿದ್ದರು. ಇಡೀ ವರ್ಷಕ್ಕೆ ಬೇಕಾಗುವಷ್ಟು ಹರಾಡಿ ರಾಮಗಾಣಿಗರಿಗೆ ಅಕ್ಕಿ ಕೊಡ್ತಾ ಇದ್ರಂತೆ ನನ್ನ ಅಜ್ಜ. ಇವಾಗಿನ ಥರದ ಯಕ್ಷಗಾನಗಳಲ್ಲ, ದೀಪದ ಬೆಳಕಿನಲ್ಲಿ ಮಾಡುವ ಯಕ್ಷಗಾನ. ಹಿಂದಿನವರೆಲ್ಲ ಹೇಳುವುದು ಕೇಳಿದ್ದೇನೆ ನಾನು. ರಥ ಹುದುಗಿದೆ, ಅದನ್ನು ಎತ್ತುತ್ತಾ ಇದ್ದಾನೆ ಕರ್ಣ, ಅರೆಗಳಿಗೆ ಸೈರಿಸುವಂತ ಅವ ಹೇಳುವ ಮಾತನ್ನ ನೋಡಿ ಅವರು ಹರಾಡಿ ರಾಮಗಾಣಿಗರ ಇದನ್ನ ಇಡೀ ಸಭಿಕರು ಅಳ್ತಾ ಇದ್ರಂತೆ. ಅಷ್ಟು ಪ್ರಭಾವಿ ಅವರು. ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅವರಿಗೆಲ್ಲ ಎಷ್ಟು ಗೌರವ ನೋಡಿ. ನಮ್ಮ ಮನೆಗೆ ಬಂದರೆ ಮಗನ ಅವರ ಹುಬ್ಬಿನ ಶೀನಪ್ ಶೆಟ್ರು, ನನಗೂ ಕೂಡ ಹುಬ್ಬಿದೆ ದೊಡ್ಡ ದೊಡ್ಡದು, ಹುಬ್ಬಿನ ಶೀನಪ್ ಶೆಟ್ರು ಅಂತಲೇ ಕರೆಯುವುದು ಅವರನ್ನು. ಹರಾಡಿ ರಾಮಗಾಣಿಗರಿಗೆ ನಮ್ಮ ಮನೆಯಲ್ಲಿ ಒಳಗಡೆಯೇ ಹಾಸಿಗೆ ಹಾಕಿ ಮಲಗಿಸುವುದು, ಒಳ್ಳೆ ಭೋಜನ ಆತಿಥ್ಯ. ಕಾರಣ ಅವರ ಕಲೆಗೆ ಸಿಕ್ಕ ಗೌರವ. ಅದು ಬಹಳ ಖುಷಿ ಕೊಡುತ್ತೆ. 51 ವರ್ಷಗಳ ಕಾಲ ಈ ಯಕ್ಷಗಾನ ಕಲಾ ಸಂಘ ಮಕ್ಕಳನ್ನ, ಹಿರಿಯರನ್ನ ಈ ಯಕ್ಷಗಾನಗಳಲ್ಲಿ ತೊಡಗಿಸಿಕೊಂಡಿದೆ. ನಮ್ಮ ಯಕ್ಷಗಾನ ಮಹಾಭಾರತ, ರಾಮಾಯಣ, ಪುರಾಣ ಇವೆಲ್ಲ ಏನು ಜೀವನ ಸಂದೇಶವನ್ನು ಕೊಡುತ್ತೆ. ಧರ್ಮ ಅಧರ್ಮಗಳ ಸಂಘರ್ಷ, ವಿಜಯದ ಇದನ್ನ ನಮ್ಮ ಪ್ರಸಂಗಗಳು ತಿಳಿಸ್ತವೆ. ಅಹಂಕಾರದ ಪತನ. ಈಗ ನೋಡಿ, ಜಗತ್ತನ್ನು ನೋಡಿ. ಈಗ ಶಶಿಕಾಂತ್ ಶೆಟ್ಟಿ ಅವರು ಹೇಳಿದರು, ನಾವು ಇಲ್ಲಿ ಬಣ್ಣದ ಓಕುಳಿ ಆಡ್ತಾ ಇದ್ದೇವೆ, ಜಗತ್ತು ರಕ್ತದ ಓಕುಳಿ ಆಡ್ತಾ ಇದೆ. ಈಗ ಬಹಳ ಬೇಸರ ಅನಿಸುತ್ತೆ. ಅಹಂಕಾರ ಅನ್ನೋದು ಮನುಷ್ಯನ ತುತ್ತ ತುದಿಗೆ ಹೋಗಿ ನಾವು ಏನು ಮಾಡ್ತೇವೆ ಅನ್ನೋದೇ ಅವರಿಗೆ ಪರಿವೇ ಇಲ್ಲದೆ ಉನ್ಮಾದದಲ್ಲಿ ತೊಡಗಿ ಹಲವಾರು ಜೀವಗಳು ಬಲಿ ತೆಗೆದುಕೊಳ್ತಾ ಇದ್ದಾರೆ. ಆದ್ದರಿಂದ ಇಂಥ ಯಕ್ಷಗಾನ, ಇಂಥ ಸಂಘಟನೆಗಳು ನಮ್ಮ ಮಕ್ಕಳಲ್ಲಿ ಜೀವನ ಮೌಲ್ಯವನ್ನು ತುಂಬಬೇಕು. ಆ ಮೂಲಕ ಮಕ್ಕಳು ನೀತಿವಂತರಾಗಿ, ಸಂಸ್ಕಾರವಂತರಾಗಿ, ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ಕಲಿಬೇಕು ಅಂತ ಹೇಳ್ತೇನೆ. ನಮ್ಮ ಕಾಲೇಜಿನಲ್ಲಿ ನಾನು ಪ್ರಾಂಶುಪಾಲನಾಗಿರುವಾಗಲೂ ಅಷ್ಟೇ, ನಮ್ಮ ಕಾಲೇಜೇ ಒಂದು ಯಕ್ಷಗಾನ ಕೇಂದ್ರವಾಗಿತ್ತು. ಹಿರಿಯರಾದ ನಾರಾಯಣಪ್ಪೂರ್ರ ಮಗ
ನಮ್ಮಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದರು, ಡಾಕ್ಟರ್ ಶ್ರೀಧರಪೂರ್ ಅಂತ. ಶ್ರೀಧರಪೂರ್ ನಮ್ಮಲ್ಲಿ ಯಕ್ಷಗಾನ ಕಲಾ ಕೇಂದ್ರ ನಡೆಸ್ತಾ ಇದ್ದರು. ಅವರು ನಿವೃತ್ತಿ ಹೊಂದಿದ ನಂತರ ನನ್ನ ಪ್ರಾಂಶುಪಾಲ ಅವಧಿಯಲ್ಲಿ ನಾನು ಪ್ರಸಾದ್ ಮೊಗೆಬೆಟ್ಟು ಅಂತ ಅವರನ್ನು ಕರೆಸಿ ಮತ್ತು ನಮ್ಮ ಸ್ಥಳೀಯ ವಿಠಲಾಚಾರ್ ಅಂತ ಅವರನ್ನು ಕರೆಸಿ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೆ. ನಮ್ಮಲ್ಲಿ ಯಕ್ಷಗಾನ ಕೇಂದ್ರ ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇತ್ತು. ಈ ಥರದ ಯಕ್ಷಗಾನ ಕೇಂದ್ರಗಳು ಮಕ್ಕಳಲ್ಲಿ ನೀತಿ ಮೌಲ್ಯವನ್ನು ಹೆಚ್ಚಿಸಲಿ. ಇಲ್ಲಿ ಒಳ್ಳೆಯ ಇಬ್ಬರು ಕಲಾವಿದರನ್ನು ನೀವು ಸನ್ಮಾನ ಮಾಡಿದ್ದೀರಿ. ಆ ಮೂಲಕ ನಿಮ್ಮ ಈ ಕಲಾ ಸಂಘದ ಗೌರವ ಇನ್ನೂ ಹೆಚ್ಚಿದೆ. ನಿಮ್ಮಿಂದ ಇನ್ನೂ ಹೆಚ್ಚಿನ ಕೆಲಸಗಳು ಆಗಲಿ. ಕನ್ನಿಕಾ ಪರಮೇಶ್ವರಿ ಮಹಾಗಣಪತಿ ಆಶೀರ್ವಾದ ನಿಮ್ಮ ಸಂಘದ ಮೇಲೆ ಇರಲಿ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ನನಗೆ ಚಿಕ್ಕ ಪ್ರಾಯದಿಂದ ನಾನು ಯಕ್ಷಗಾನವನ್ನು ಕಲ್ತವ, ಯಕ್ಷಗಾನದ ಜೊತೆಗೆ ತುಡಿತ ಇಟ್ಕೊಂಡವ, ಜೊತೆಗೆ ತೆಂಕು, ಬಡಗು, ಬಡ ಬಡಗು ಮೂರೂ ಯಕ್ಷಗಾನವನ್ನು ಅತಿ ಹತ್ತಿರದಿಂದ ಕಂಡವ, ವೇಷಭೂಷಣಗಳನ್ನು ಕಂಡವ, ಸಾಕಷ್ಟು ಸನ್ಮಾನಗಳನ್ನು ನಡೆಸಿಕೊಟ್ಟವ, ನೋಡಿದವ. ಆದರೆ ನೀವಿವತ್ತು ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘದವರು ಮಾಡಿದ ಸನ್ಮಾನ, ಸಭಾ ನಡವಳಿ, ಸಭಾ ಕಾರ್ಯಕ್ರಮ, ನಾನು ಕಂಡ ಆ ಎಲ್ಲ ಒಂದು 100 ಕಾರ್ಯಕ್ರಮಗಳಲ್ಲಿ ಒಂದು ಅತ್ಯುತ್ತ ಸ್ಥಾನದಲ್ಲಿದೆ ಅಂತ ಹೇಳಿ ಕೇಳ್ತೇನೆ. ಯಾಕಂದರೆ ನೀವು ಕಾರ್ಯಕ್ರಮ ಮಾಡುವಾಗ ಸನ್ಮಾನ ಮಾಡ್ತಾರೆ, ಒಂದು ನಾಮಕಾವಸ್ಥೆ ಇರುತ್ತೆ ಹೆಚ್ಚು ಕಡೆ, ಬೇರೆ ಏನೋ ಕಾರ್ಯಕ್ರಮ ಇರ್ತದೆ, ಅದರ ಮಧ್ಯದಲ್ಲಿ ತುರ್ತಿ ಬಿಟ್ಟಿರ್ತಾರೆ. ಸನ್ಮಾನ ಮಾಡುವಾಗ ಚಂಡೆ ಮದ್ದಳೆಯವರ ಪೂರಕವಾದ ಪ್ರತಿಕ್ರಿಯೆ, ಸ್ಪಂದನೆ. ನೀವು ಹಿರಿಯರಿಗೆ ಶ್ರದ್ಧಾಂಜಲಿ ಅರ್ಪಿಸುವಾಗ ಖಾಲಿ ಜನರಲ್ಲ, ಆ ಚರುಮುರಿ ಅಂಗಡಿಯವರು, ಆ ಐಸ್ ಕ್ರೀಮ್ ಅಂಗಡಿಯವರು ಎದ್ದು ನಿಂತು ಗೌರವ ಸಲ್ಲಿಸಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ಜನರಿಗೆ ಬದ್ಧತೆ ಇದೆ, ಒಂದು ಸಂಸ್ಕಾರ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು ಅನ್ನೋದನ್ನು 51 ವರ್ಷಗಳಲ್ಲಿ ಈ ಯಕ್ಷಗಾನ ಸಂಘ ಕಲಿಸಿಕೊಟ್ಟಿದೆ. ಒಂದು ಊರಿನಲ್ಲಿ ಯುವಕ ಮಂಡಲ, ಯುವತಿ ಮಂಡಲ, ಯಕ್ಷಗಾನ ಸಂಘಗಳು ಇದ್ರೇ ಆ ಊರಿಗೆ ಒಂದು ಬದ್ಧತೆ, ಒಂದು ಶಕ್ತಿ, ಒಂದು ನೀತಿ, ಒಂದು ನಿಯತ್ತು ಬರೋದು. ನಾನು ಸನ್ಮಾನಿತರಾದ ರಾಧಾಕೃಷ್ಣ ಶೆಟ್ಟರು ಈಗ ಸನ್ಮಾನ್ಯರು ಮಾತಾಡಿದರು. ಅವರು ಯಕ್ಷಗಾನವನ್ನು ಪೋಷಕ ಕುಟುಂಬದಿಂದ ಬಂದವರು. ಹರಾಣಿ ರಾಮಗಾಣಿಗಿರವರಿಗೆ ಮನೆಯ ಒಳಗಡೆ ಕರ್ಕೊಂಡೋಗಿ ಹೊಸದಾಗಿ ಅವ್ರ ಮನೆಯಲ್ಲಿ ಒಂದು ವಿಶೇಷ ಸ್ಥಾನಮಾನ ಕೊಟ್ಟು ಅವರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಊಟ ಉಪಚಾರ ಕೊಡ್ತಿದ್ರು ಅಂತ. ಹಾಗಾಗಿ ಯಕ್ಷಗಾನಕ್ಕೆ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲ. ನಿಮ್ಮ ಕಲೆಗೆ, ನಿಮ್ಮಲ್ಲಿರುವ ವಿದ್ವತ್ತಿಗೆ, ನಿಮ್ಮಲ್ಲಿ ಶಕ್ತಿಗೆ ಕರಾವಳಿಯಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಒಂದು ಸಾಮಾಜಿಕ ನ್ಯಾಯ ಬಂದಿತ್ತು. ಅಲ್ಲಿ ಜಾತಿ ಇಲ್ಲ, ಅಲ್ಲಿ ಧರ್ಮ ಇಲ್ಲ, ಅಲ್ಲಿ ವ್ಯಕ್ತಿಗೆ ಬಡವನೋ ಶ್ರೀಮಂತನನ್ನೋದಿಲ್ಲ. ಇದನ್ನೆಲ್ಲ ನೀವು ಕಾರಂತರ ಹತ್ರ ನೋಡುವಾಗ ನೋಡ್ಕೊಳ್ಬೇಕು. ಕಾರಂತರವರ ಒಂದು ಕಾರ್ಯಕ್ರಮ ವಿಡಿಯೋ ತುಣುಕು ಆಗುವಾಗ ಬರ್ತು ನೋಡ್ತಿರ್ಬೋದು ನೀವು. ಅವರು ಹೆಜ್ಜೆಯನ್ನು ಕಲಿಸ್ತಾ ಇರಬೇಕಾದ್ರೆ ಒಬ್ರಿಗೆ ಹೊಡಿಲಿಕ್ಕೆ ಹೋಗ್ತಾರೆ. ಅದು ನನ್ನೂರಿನ ಸೀತಾರಾಮ್ ನಾಯ್ಕ ಅವರು. ಅವರೇ ನನಗೆ ಹೆಜ್ಜೆಯನ್ನು ಕಲಿಸಿದವರು, ಅವರೇ ನಿಮ್ಗೆ ಇಲ್ಲಿಯೂ ಈ ಮೇಳದಲ್ಲಿ ಹೆಜ್ಜೆಯನ್ನು ಕಲಿಸಿ, ಈ ಸಂಘಕ್ಕೂ ಹೆಜ್ಜೆ ಕಲಿಸಿದವರು ಅಂತ. ಹಾಗಾಗಿ ಒಂದು ಬದ್ಧತೆ ಬೇಕು, ಒಂದು ನಿಯತ್ತು ಬೇಕು. ಯಕ್ಷಗಾನ ನೀವು ಸಾಕಷ್ಟು ಜನ ವೇಷ ಮಾಡೋರು ಇರ್ತಾರೆ, ಸ್ತ್ರೀ ವೇಷ ಪುರುಷ ವೇಷ ಮಾಡ್ತಾರೆ. ಈಗ ವೇಷ ಮಾಡಲಿಕ್ಕೂ ಸ್ಪರ್ಧೆ ಇದೆ. ನಂಗೆ ಅರ್ಜುನನೇ ಆಗಬೇಕು, ನಂಗೆ ಭೀಮನೇ ಆಗಬೇಕಂತೇಳಿ 2-3 ವರ್ಷದಲ್ಲೇ ಸಂಘಗಳು ಬಿದ್ದೋಗೋದಿದೆ. ಆದರೆ ನೀವು ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವ್ರ ಬಗ್ಗೆ, ಯಾಕಂದರೆ ನಾನು ಕುಂದಾಪುರದಿಂದ ಮಂಗಳೂರಿಗೆ MBBS ಓದಲಿಕ್ಕೆ BSc ಮುಗಿಸಿ ಹೋಗುವ ಕಾಲಘಟ್ಟದಲ್ಲಿ ಇಲ್ಲಿ ನಮ್ಮ ಚಂದ್ರಶೇಖರ್ ಶೆಟ್ಟರು, MM ಹೆಗಡೆ ಅವ್ರದ್ದೆಲ್ಲ ಕಾಲಘಟ್ಟ ಇತ್ತು. ಇವರೆಲ್ಲ ಆವಾಗ ಏಳವೆಯಿಂದ ಬರ್ತಾ ಇರೋ ಕಾಲಘಟ್ಟ. ನಾನು ಆವಾಗಲೇ ಮಂಗಳೂರಿಗೆ ಹೋಗಿ ಆಯಿತು. ನಾನು ಕುಂಬಳೆ ಸುಂದರ್ರಾವ್ ಅವರಂಥವರ ಜೊತೆಯಲ್ಲಿದ್ದೆ. ಇಲ್ಲಿ ಚೇಂಜ್ ಆಗ್ತಿತ್ತು. ಆದರೆ ಕಾರಂತರವರು ಕಿವಿ ಹಿಂಡುವ ದೃಶ್ಯ ಇದು ಹೀಗೇ ಇರಬೇಕೆನ್ನುವುದನ್ನು ಚಂದ್ರಶೇಖರ್ ಶೆಟ್ಟರು ಹೇಳಿಕೊಡ್ತಿದ್ರು. ಯಾಕಂದರೆ ಅವರ ಯಕ್ಷಮ ನಾಯಕ ನಾಟಕದಲ್ಲಿ ಡಾಕ್ಟರ್ ಉಪೇಂದ್ರ ಸೋಮಯಾಜಿಯವರು ಮತ್ತು ನಮ್ಮ ಇಲ್ಲಿ ಕನ್ರಾಡಿ ಅವರಿದ್ದರು. ಅವರೆಲ್ಲ ಒಟ್ಟಿಗೆ ನಾವು ನೋಡ್ಕೊಂಡು ಬೆಳೆದವರು. ಹಾಗಾಗಿ ಯಕ್ಷಗಾನ ಕಳೆದೇ ಹೋಯಿತು, ಯಕ್ಷಗಾನ ಹಾಳಾಗಿ ಹೋಯಿತು. ಎಜುಕೇಷನ್ ಬಂತು, ಮಕ್ಕಳೆಲ್ಲ ಇಂಜಿನಿಯರು, ಡಾಕ್ಟರ್ ಆದರು, ಚಾರ್ಟರ್ಡ್ ಅಕೌಂಟೆಂಟ್ ಆದರು. ಇನ್ನು ಯಕ್ಷಗಾನ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಯಕ್ಷಗಾನ ಪುನಃ ಪುಟಿದು ಬಂದಿದೆ, ಪುನಃ ಆ ಧೂಳಿನಿಂದ ಎದ್ದು ಬಂದಿದೆ. ಈಗ ಎಲ್ಲೇ ನೋಡಿ UK USA ಆಸ್ಟ್ರೇಲಿಯಾದಲ್ಲೆಲ್ಲ ಇದ್ದಾರೆ.
ಅಲ್ಲೆಲ್ಲರಿಗೂ ಎಷ್ಟು ಚಂದವಾದ ಯಕ್ಷಗಾನದ ಆ ಹಾಡುಗಳು, ಎತ್ತುಗಡೆಗಳು ಅದೆಲ್ಲ ನೆನಪು ಬರ್ತದೆ. ಹಾಗಾಗಿ ಯಕ್ಷಗಾನ ನಮ್ಮ ಬದುಕಿನ ಜೀವಾಳ. ಯಕ್ಷಗಾನಕ್ಕಿಂತ ದೊಡ್ಡ ಎಕ್ಸಸೈಸ್ ಇನ್ನೊಂದು ಯಾವುದು ಮಾಡಬೇಕಾಗಿಲ್ಲ. ನೀವು ಜಿಮ್ಮಿಗೆ ಹೋಗಬೇಕಾಗಿಲ್ಲ. ನೀವು ಯಾವುದಕ್ಕೋ 2,000 3,000 ರೂಪಾಯಿ ಫೀಸ್ ಕಟ್ಟಿ ಜಿಮ್ಮಿಗೆಲ್ಲ ಹೋಗೋ ಅಗತ್ಯ ಇಲ್ಲ. ಯಕ್ಷಗಾನದಲ್ಲಿ ಇದ್ದಷ್ಟು ಗುಡ್ ಎಕ್ಸಸೈಸ್ ಬೇರೆ ಯಾವುದರಲ್ಲೂ ಇಲ್ಲ. ನೀವು ಪ್ರೀತಿಯಿಂದ ಎಷ್ಟು ಜನ ವೈದ್ಯರನ್ನು ಇಲ್ಲಿ ಕರೆಸಿದ್ದೀರಿ ಅಂತ ಹೇಳಿದರೆ ನನಗೆ ಖುಷಿಯಾಗಿದೆ. ಅತಿರಥ ಮಹಾರಥ ವೈದ್ಯರನ್ನು ನೀವು ಕರೆದಿದ್ದೀರಿ. ನಾನು ಅದಕ್ಕೆ ಹೇಳಿದ್ದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಭಯ್ಯ ಅಂತ. ಯಾಕಂದ್ರೆ ನಾನೊಬ್ಬ ಚಿಕ್ಕವ, ನಾನೇನು ಸಾಕಷ್ಟು ವೇಷಗಳನ್ನು ಮಾಡಿದ್ದಿಲ್ಲ. ಆದರೆ ನಮಗೆ ಯಕ್ಷಗಾನದ ನಡೆಯನ್ನು, ಆಂಗಿಕವನ್ನು ಹೇಳಿಕೊಟ್ಟಿದ್ದು ಅಂದಿನ ಹೂವಿನ ಕೋಲುಗಳು. ಹೂವಿನ ಕೋಲು ಅಂತ ಇದೆ, ಇಲ್ಲಿ ಇದೆಯೋ ಗೊತ್ತಿಲ್ಲ, ನಮ್ಮ ಕಡೆಯಲ್ಲೆಲ್ಲ ಹೂವಿನ ಕೋಲು ಅಂತಿದೆ. ಯಕ್ಷಗಾನದ ಪದಗಳನ್ನೇ ಕೊಟ್ಟು ಅರ್ಥಗಾರಿಕೆಗಳನ್ನು ಹೇಗೆ ಹೇಳಬೇಕು, ಹೇಗೆ ಮಾತಾಡಬೇಕು, ಏರಿಳಿತ ಹೇಗೆ ಬೇಕು ಅಂತ. ಶಶಿಕಾಂತ್ ಶೆಟ್ಟಿಯವರ ಬಗ್ಗೆ ನನ್ನ ಮಿತ್ರ JN ಭಟ್ ಅವರ ಕಾರ್ಯಕ್ರಮದ ಮಾರಣ ದಿನ ಉದಯವಾಣಿಯಲ್ಲಿ ವಿಮರ್ಶೆ ಬರೀತಾರೆ. ಸಾಕಷ್ಟು ಸರಿ ಬರ್ತೇನೆ, ನಾನು ಓದ್ತಾ ಇರ್ತೇನೆ. JN ಭಟ್, GK ಭಟ್ ಅವರಿಬ್ಬರು ಅವಳಿ ಜವಳಿಗಳು. ಇವತ್ತು JN ಭಟ್ರಿಗೆ ಬರಲಿಕ್ಕೆ ಆಗಲಿಲ್ಲ, ಅಲ್ದಿರು ನನ್ನ ಜೊತೆಗೆ ಬರ್ತಿದ್ರು ಅವರು. ಆದರೆ ನಾನೊಂದೊಂದು ಉತ್ಕೃಷ್ಟ ಮಟ್ಟದ ಸಭಾ ಕಾರ್ಯಕ್ರಮದಲ್ಲಿದ್ದೆ. ನನ್ನ ಈ ಡಾಕ್ಟರ್ Y ಚಂದ್ರಶೇಖರ್ ಶೆಟ್ಟಿಯವರ ಪುತ್ರ ಡಾಕ್ಟರ್ ಭರತ್ ಶೆಟ್ಟಿ ನನ್ನ ಸಹೋದ್ಯೋಗಿ. ಅವರು ಡೆಂಟಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು, ನಾನು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ. ನಾನು ಒಂದು 25 ವರ್ಷ ಪ್ರೊಫೆಸರ್ ಆಗಿ ಟೀಚ್ ಮಾಡಿದವ. ಅವರ ಒಂದು ಹೆಸರಿನಲ್ಲಿ ಕೊಡುವ ಈ ಅರ್ಥಪೂರ್ಣವಾದ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಇದಕ್ಕಿಂತ ನನಗೆ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ. ಯಕ್ಷಗಾನ ಬೇರೆ ಹಾಗೆ ಫಿಲ್ಮಿನ ಹಾಗೆ 1-2 ನಿಮಿಷದ ಸ್ಲಾಟಿಗೆ 25 ಸರ್ತಿ ರಿಹರ್ಸಲ್ ತೆಗೆಯುವುದಲ್ಲ. ನಾವು ಶಶಿಕಾಂತ್ ಶೆಟ್ಟಿಯವರನ್ನು ನೋಡುವಾಗ ಅರ್ಥ ಆಗುತ್ತೆ. ಅವರು ಕೆಲವರು ಸ್ತ್ರೀವೇಷ, ವೇಷಭೂಷಣ, ನರ್ತನ ಎಲ್ಲ ಇರುತ್ತೆ, ಮಾತು ಇರುವುದಿಲ್ಲ, ರಂಗನಡೆ ಇರುವುದಿಲ್ಲ, ಸಮಯಕ್ಕೆ ಬೇರೆ ಸ್ಪಂದನೆ ಇರುವುದಿಲ್ಲ. ಅವರ ಕೆಲವೊಂದು ಪಾತ್ರಗಳನ್ನು ನಾನು ನೋಡಿದ್ದೇನೆ. ಆ ರೀತಿ ಪೂರಕವಾದ ಮಾತು, ಆಂಗಿಕ, ನಡೆ ಮತ್ತು ನೃತ್ಯ ಎದುರಿರುವವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನಾತ್ಮಕವಾಗಿ ಅಷ್ಟೇ ರಚನಾತ್ಮಕವಾಗಿ ಕೊಡುವ ಪ್ರತಿಸ್ಪಂದನೆಗಳನ್ನೆಲ್ಲ ನೋಡಿದ ಮೇಲೆ ನೀವು ಒಬ್ಬ ಅತ್ಯುತ್ತಮವಾದ ಒಬ್ಬ ವ್ಯಕ್ತಿಯನ್ನು ಆರಿಸಿದಿರಿ. ಅದಲ್ಲದೆ ಅವರು ಮರುಜನ್ಮ ಪಡೆದ ಬಂದ ಅವರನ್ನು ನೀವು ಕರೆದು ಇಲ್ಲಿ ಸನ್ಮಾನ ಮಾಡಿದಿರಿ. ಇದು ಕಲೆಗೆ ಕೊಡಬೇಕಾಗಿದ್ದು. 51 ವರ್ಷ ನಿಮ್ಮ ಸಂಘ ಉಳಿದಿದೆ ಅಂದರೆ ಯಕ್ಷಗಾನಕ್ಕೆ ಸುಮಾರು 5 ದಶಕಗಳ ದೊಡ್ಡ ಕೊಡುಗೆಯನ್ನು ನೀವು ಕೊಟ್ಟಿದ್ದೀರಿ. ನಾಟಕ ಈಗೆಲ್ಲ ಮಾತುಕತೆ ಆಡ್ತಾರೆ, ಯಕ್ಷಗಾನದಲ್ಲಿ ನಾಟಕೀಯ ಬಂತು, ಯಕ್ಷಗಾನದಲ್ಲಿ ಫಿಲ್ಮಿ ಬಂತು. ಯಾವುದೇ ಇರಲಿ ಹೊಸತನ ಬೇಕು. ಹಳೆಯದನ್ನು ಬಿಡದೆ ಹೊಸತನವನ್ನು ತೊಡಗಿಸಿಕೊಂಡ್ರೇ ಮುಂದಿನ ಪೀಳಿಗೆಗೆ ನಾವು ಅದನ್ನು ಆಕರ್ಷಕವಾಗಿ ಇಡಲಿಕ್ಕೆ ಸಾಧ್ಯ ಇದೆ. ಯಕ್ಷಗಾನದಲ್ಲಿ ಪೌರಾಣಿಕ ಹೋಗಿ ಸಾಮಾಜಿಕ ಧಾರ್ಮಿಕ ಬಂದ ಹಾಗೆ ಪರಿಸರಕ್ಕೆ ಸಹ್ಯವಾದ, ಆರೋಗ್ಯಕ್ಕೆ ಪೂರ್ಣವಾದ ಇನ್ನಷ್ಟು ಪ್ರಸಂಗಗಳನ್ನು ಬರಿಬೇಕಾದ್ರೆ ಅದರ ರೀತಿ ನೀತಿ ನಿವಾಜುಗಳನ್ನು ಮೀರದೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಪ್ರಸಂಗಗಳು ಹುಟ್ಟಿ ಬರಲಿ. ನಾವೆಲ್ಲ ಇಡುಗುಂಜಿ ಮೇಳ, ಸಾಲಿಗ್ರಾಮ ಮೇಳ, ಪೇಡೂರು ಮೇಳ ಟೆಂಟಿನ ಅಡಿ ನುಗುಳ್ಕೊಂಡು ಹೋಗ್ತಿದ್ದವರು. ತಂದೆ ಕೊಟ್ಟ 50 ಪೈಸೆ ಕಿಸೆಯಲ್ಲಿ ಇಟ್ಕೊಂಡು ಟೆಂಟಿನ ಒಳಗಡೆ ನುಗುಳ್ಕೊಂಡು ಹೋಗಿ ಅಥವಾ ಶಾಲೆಯವರು ಕೊಡ್ತಿದ್ದ ಪಾಸ್ ಹಿಡ್ಕೊಂಡು ಹೋಗಿ ಯಕ್ಷಗಾನವನ್ನು ನೋಡಿದವರು. ಇವತ್ತಿನ ಕಾಲಘಟ್ಟ ಹಾಗಿಲ್ಲ. ಎಲ್ಲ ವಿದ್ಯಾವಂತರು, ಪ್ರಜ್ಞಾವಂತರು ಯಕ್ಷಗಾನವನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಸಂಕಲ್ಪ ತೊಟ್ಟಿದ್ದಾರೆ. ಜಾತಿ ಧರ್ಮ ಇದನ್ನೆಲ್ಲ ಮೀರಿ ನಿಂತು ಕರಾವಳಿಗೆ, ಇಲ್ಲಿಯ ಮಣ್ಣಿಗೆ, ಇಲ್ಲಿಯ ಮನಸ್ಸಿಗೆ, ಇಲ್ಲಿಯ ಉಸಿರಿಗೆ ಒಂದು ಗಟ್ಟಿ ದನಿಯನ್ನು ತಂದುಕೊಟ್ಟ ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಲ್ಗೆ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಗೌರವ ಸ್ಮರಣಿಕೆ ವೇದಿಕೆಯನ್ನು ವಿಶೇಷ ಆಹ್ವಾನಿತ ಅಭ್ಯಾಗತರೆಲ್ಲರಿಗೂ ಕೂಡ ಸಂಸ್ಥೆಯ ಅಧ್ಯಕ್ಷರು ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನ ನೀಡಿ ಅವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಇಂತಹ ಜಾಗದಲ್ಲಿ ಇಂತಹ ಸುಂದರವಾದಂತಹ ಕಾರ್ಯಕ್ರಮವನ್ನ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘದ 51ನೇ ಯಕ್ಷ ಕಲೋತ್ಸವ ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಓಗೊಟ್ಟು ಪ್ರೀತಿಯಿಂದ ಆಗಮಿಸಿದಂಥ ಡಾಕ್ಟರ್ ಶ್ರೀ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು
ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಕೆ ರಾಧಾಕೃಷ್ಣ ಶೆಟ್ಟಿ, ನಿವೃತ್ತ ಪ್ರಾಂಶುಪಾಲರು, ಶ್ರೀ ಶಾರದಾ ಕಾಲೇಜು ಬಸ್ರೂರು, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕನ್ನಿಕಾ ಪರಮೇಶ್ವರಿ ಯಕ್ಷಗಾನ ಕಲಾ ಪ್ರಶಸ್ತಿ ಸ್ವೀಕರಿಸಿದಂತಹ ನಮ್ಮ ಗುರುಗಳಾದ ಶ್ರೀ ಶ್ರೀಧರ್ ಹೆಬ್ಬಾರ್ ಕರ್ಜೆ ಭಾಗವತರು, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಪ್ರಶಸ್ತಿ ಸ್ವೀಕರಿಸಿದಂತಹ ಶ್ರೀ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಕಲಾವಿದರು, ಇವರಿಗೂ ಸಹ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಸನ್ಮಾನ ಸ್ವೀಕರಿಸಿದಂಥ ಶ್ರೀ ಶಂಕರ್ ಶೆಟ್ಟಿ ಹಳ್ನಾಡು ಮಲೆಕೋಡು, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೂ ಸನ್ಮಾನ ಸ್ವೀಕರಿಸಿದಂಥ ನಮ್ಮ ಸಂಘದ ಹಿರಿಯ ಸದಸ್ಯರಾದ ವೆಂಕಟರಮಣ ಆಚಾರ್ಯ ಕಂಡ್ಲೂರು, ಇವರಿಗೂ ಧನ್ಯವಾದಗಳು. ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಗಣ್ಯರಾದ ಡಾಕ್ಟರ್ GK ಭಟ್ ಮಂಗಳೂರು, ಇವರಿಗೂ ಧನ್ಯವಾದಗಳು. ಡಾಕ್ಟರ್ ರಾಜೇಶ್ ಶೆಟ್ಟಿ ಕೋಟೇಶ್ವರ, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ನಡುವೆ ಇರುವಂತಹ ಪತ್ರಕರ್ತ ಮಿತ್ರರಾದ ದಯಾನಂದ್ ಬಳ್ಕೂರು, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮ್ಮ ಸಂಘದ ತರಬೇತಿ ನೀಡಲು ಸ್ಥಳಾವಕಾಶ ನೀಡಿದಂತಹ ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡ್ಲೂರು ಸಂಚಾಲಕರಾದ ಸುಭಾಷ್ ಚಂದ್ರ ಶೆಟ್ಟಿ ಸೌಕೂರು ಹಾಗೂ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ನೇತಾಜಿ ಶಾಲೆ ಕಂಡ್ಲೂರು, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಇಂದಿನ ಕಾರ್ಯಕ್ರಮ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ಕೃಷ್ಣನ ಮನೆ ಕಂಡ್ಲೂರು, ಇವರಿಗೆ ಧನ್ಯವಾದಗಳು. ನಮ್ಮ ತರಬೇತಿಗೆ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡಿದಂತಹ ಜಗನ್ನಾಥ್ ಪೂಜಾರಿ ಕಂಡ್ಲೂರು, ಇವರಿಗೆ ಧನ್ಯವಾದಗಳು. ಹಾಗೂ ಧ್ವನಿ ಬೆಳಕು ವ್ಯವಸ್ಥೆ ಮಾಡಿದ ಸತೀಶ್ ನಾಯಕ್, ಗಣೇಶ್ ಸೌಂಡ್ ಮುಳ್ಳುಗುಡ್ಡೆ, ಇವರಿಗೂ ಸಹ ಧನ್ಯವಾದಗಳು. ಶಾಮಿಯಾನ ಕುರ್ಚಿ ವ್ಯವಸ್ಥೆ ಮಾಡಿದಂಥ ಭುಜಂಗ ಶೆಟ್ಟಿ, ಸೌಪರ್ಣಿಕಾ ಶಾಮಿಯಾನ ಕಂಡ್ಲೂರು, ಇವರಿಗೂ ಧನ್ಯವಾದಗಳು. ಹಾಗೂ ಊಟ ಉಪಚಾರದ ಪಾಕಶಾಸ್ತ್ರಜ್ಞರಾದ ವೆಂಕಟೇಶ್ ಉಳ್ಳೂರು, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಉದಾರ ಧನ ಸಹಾಯ ಮಾಡಿದಂಥ ಎಲ್ಲ ದಾನಿಗಳಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಪ್ರಸಾದನ ವ್ಯವಸ್ಥೆ ಮಾಡಿದಂಥವರಿಗೂ ಸಹ ನಮ್ಮ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ನನ್ನ ಈ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ.